ಹಾಯ್ ಹಲೋ ನಮಸ್ಕಾರ. ಅಚಿಂತ್ಯ ಟ್ರೇಡ್ ಸ್ಕೂಲ್ಗೆ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತ. ನಾವು ಕೊನೆ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಫಾರೆಕ್ಸ್ ಬಗ್ಗೆ ನಾವು ತಿಳಿಸ್ಕೊಡಿದ್ದೆ. ಅದ್ರ ಬಗ್ಗೆ ಈಗ ಬ್ರೀಫಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಹೇಳಬೇಕು, ಫಾರೆಕ್ಸ್ ಅಂದರೆ ಏನು ಅಂತೇಳಿ ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇವೆ. ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ನಾನೀಗ ಎಕ್ಸ್ಪ್ಲನೇಷನ್ ಕೊಡ್ತೇನೆ ನಿಮಗೆ. ವಾಟ್ ಈಸ್ ಫಾರೆಕ್ಸ್, ಫಾರೆಕ್ಸ್ ಅಂದರೆ ಏನು ಅಂಥೇಳಿ. ಈಗ ನಾವು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದೇವೆ, ಅದನ್ನು ಬೇಕಾದರೆ ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ಕೆಳಗೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಿದ್ರೆ ನಾವು ನಿಮಗೆ ಆ ವಿಡಿಯೋನ ಸೆಂಡ್ ಮಾಡ್ತೇವೆ. ವಾಟ್ ಈಸ್ ಫಾರೆಕ್ಸ್ ಅಂತೇಳಿ. ಫಾರೆಕ್ಸ್ ಅಂದರೆ ಇದು ಕರೆನ್ಸಿ ಡೆರಿವೇಟಿವ್ಸ್. ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಮಾಡ್ತೇವೆ USD ವರ್ಸಸ್ INR ಅಂತೇಳಿ. ಅಂದರೆ USD ಜೊತೆಗೆ ನಾವು ಇಂಡಿಯನ್ ರುಪೀಸ್ ಜೊತೆಗೆ ನಾವು ಕರೆನ್ಸಿ ಟ್ರೇಡಿಂಗ್ ಮಾಡ್ತೇವೆ. ನಿಮಗೆ ಗೊತ್ತಿರ್ಬೋದು, ಮೊದಲೇ ಎಲ್ಲ ಒಂದು 2 ವರ್ಷದ ಹಿಂದೆಲ್ಲ 72-73 ರೂಪಾಯಿ ನಡೀತಾ ಇತ್ತು ಕರೆನ್ಸಿ. ಅಂದರೆ ಇಂಡಿಯನ್ ರುಪೀಸ್ ಇಂಡಿಯನ್ ಆ್ಯಕ್ಚುಲಿ ಹೇಳಬೇಕಂದ್ರೆ US ಡಾಲರು ನಮ್ಮ ಇಂಡಿಯನ್ ರುಪೀಸಿಂದು ಕ್ಯಾಲ್ಕುಲೇಷನು 72-73 ರೂಪೀಸ್ ನಡೀತಾ ಇತ್ತು. ಇವಾಗ 83, 85, 84, 89 ತನಕ ಹೋಗಿದೆ. ಓಕೆ, ಅದ್ರ ಮೇಲೆ ನಾವು ಟ್ರೇಡ್ ಮಾಡೋದನ್ನ ಏನು ಹೇಳ್ತೇವೆ, ಫಾರೆಕ್ಸ್ ಅಂತ ಹೇಳ್ತೇವೆ. ಬಟ್ ಆದರೆ ಈ ಫಾರೆಕ್ಸಲ್ಲಿ ಏನಿರುತ್ತೆ ಅಂದರೆ ನಾವು ನಾರ್ಮಲಾಗಿ ಬೇರೆ ಬೇರೆ ದೇಶದ ಕರೆನ್ಸಿ, ಎಕ್ಸಾಂಪಲ್ ಹೇಳಬೇಕಂದ್ರೆ ಆಸ್ಟ್ರೇಲಿಯನ್ ಡಾಲರ್ಸು, ಆಮೇಲೆ ಯುರೋಪಿಂದು, ಆ್ಯಕ್ಚುಲಿ ಯುರೋಪಲ್ಲಿ ಬರುತ್ತೆ ಎಲ್ಲ ನಾರ್ಮಲ್ ಗೊತ್ತಿರಬೇಕು, ಯೂರೋ, ಆಮೇಲೆ ಜಪಾನ್ ಎನ್ನು, ಈ ಥರದಲ್ಲಿ ನಾವು ಟ್ರೇಡ್ ಮಾಡ್ತೇವೆ. ಡಿಫ್ರೆನ್ಸ್ ಬಿಟ್ವೀನ್ ಫಾರೆಕ್ಸ್ ಆ್ಯಂಡ್ NSE. ಡಿಫ್ರೆನ್ಸ್ ಬಿಟ್ವೀನ್ ಫಾರೆಕ್ಸ್ ಆ್ಯಂಡ್ NSE ಹೇಳಬೇಕಂದ್ರೆ ಬ್ರೀಫಾಗಿ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ, ಫಾರೆಕ್ಸ್ ಅಂದರೆ ಬರೀ ಕರೆನ್ಸಿಲಿ ಮಾಡ್ತೇವೆ. ಹಾಗೆ ಸಮ್ CFD ಅಂತ ಬರುತ್ತೆ, ಅಂದರೆ ಕಾಂಟ್ರಾಕ್ಟ್ ಫಾರ್ ಡಿಫ್ರೆನ್ಸು. ನಾವು ಅದ್ರ ಮೇಲೆ ಮಾಡ್ತೇವೆ, ಅದು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೇನೆ ನೆಕ್ಸ್ಟು. ಆಮೇಲೆ NSEದಲ್ಲಿ ಏನಾಗುತ್ತೆ, NSE ಅಂದರೆ ನಮ್ಮ ಇಂಡಿಯನ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದರಲ್ಲಿ ಏನು ಮಾಡ್ತೇವೆ ಅಂದರೆ ಸ್ಟಾಕ್ಸ್ ಮೇಲೆ ನಾವು ಅದ್ರ ಮೇಲೆ ಟ್ರೇಡ್ ಮಾಡ್ತೇವೆ. ಸ್ಟಾಕ್ಸ್ ಆಯಿತು, ಫ್ಯೂಚರ್ಸು, ಆಪ್ಷನ್ಸು, ಇನ್ನೂ ತುಂಬ ಬರುತ್ತೆ. ಜೊತೆಲಿ MCX ಬರುತ್ತೆ. MCX ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತೇಳಿ. ಇದರೊಳಗೆ ನಿಮಗೆ ಕ್ರೂಡ್ ಆಯಿಲು, ಗೋಲ್ಡು, ಸಿಲ್ವರ್ ಅವೆಲ್ಲ ಬರುತ್ತೆ. ಓಕೆ, ಈಗ ಫಾರೆಕ್ಸಲ್ಲಿ ಯಾವ ಥರ ನಾವು ಟ್ರೇಡ್ ಮಾಡೋದು ವೇರಿಯಂಟ್ಸ್ ಅಂದರೆ ಇದು ಆಪ್ಷನ್ಸ್ ಅಂತ ಬರುತ್ತೆ. ಆಪ್ಷನ್ಸಲ್ಲಿ ಕಾಲ್ ಪುಟ್ಸು ನಿಮ್ಗೆ ಗೊತ್ತಿರಬೇಕು, ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಎಲ್ಲ ಮಾಡ್ತಿರ್ತೀರ, ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ. ಆದ್ರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಲೈಟಾಗಿ ಹೇಳಬೇಕು ಅಂದರೆ ಇದರೊಳಗೆ ಏನಾಗುತ್ತೆ, ಫಾರೆಕ್ಸಲ್ಲಿ ನಾವು ಸೆಕೆಂಡ್ಸಲ್ಲಿ ಮಿನಿಟಲ್ಲಿ ಟ್ರೇಡ್ ಮಾಡ್ತೇವೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ 1 ಸೆಕೆಂಡಲ್ಲಿ ಮಾರ್ಕೆಟ್ ಇಲ್ಲಿ ಹೋಗುತ್ತೆ, 1 ಸೆಕೆಂಡಲ್ಲಿ ಮಾರ್ಕೆಟ್ ಕೆಳಗೆ ಬರ್ತದೆ, ಇಲ್ಲ 1 ಮಿನಿಟಲ್ಲಿ ಮೇಲೆ ಹೋಗುತ್ತೆ. ಇದು ಕೂಡ ಇದನ್ನು ಹೇಳ್ತೇವೆ ನಾವು ಆಪ್ಷನ್ಸು. ಇನ್ನೊಂದು ಬಂದು ಮಲ್ಟಿಪ್ಲೈಯರ್ಸ್ ಅಂದರೆ ಈಗ ನಾವು ಟ್ರೇಡ್ ಮಾಡಿರ್ತೇವೆ 20x, 50x, 100x. ಬಟ್ ನಾವೀಗ ನಿಮಗೆ ತಿಳಿಸ್ತಾ ಇರೋದು ನಾವು ಟ್ರೇಡ್ ಮಾಡೋದು MT5 ಅಂದರೆ ಇದು ಟೋಟಲಿ ಸೇಮ್ NSE ಥರನೇ ಟ್ರೆಡಿಷ್ನಲ್ ಟ್ರೇಡಿಂಗು. ಅಂದರೆ ಇದಕ್ಕೆ ನಾವು ಬೈ ಲಿಮಿಟ್ ಹಾಕ್ಬೋದು, ಸೆಲ್ ಲಿಮಿಟ್ ಹಾಕ್ಬೋದು, ಮಾರ್ಕೆಟ್ ಎಕ್ಸಿಕ್ಯೂಷನ್ ಮಾಡ್ಬೋದು. ಜೊತೆಯಲ್ಲಿ ನಾವು ಇದಕ್ಕೆ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ನು ಫಿಕ್ಸ್ ಮಾಡ್ಬೋದು. ಓಕೆ, ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇಷ್ಟು ತಿಳ್ಕೊಂಡ್ಮೇಲೆ ಹೇಗಪ್ಪ ಟ್ರೇಡ್ ಮಾಡೋದು ಫಾರೆಕ್ಸಲ್ಲಿ ಅಂತೇಳಿ. ಫಾರೆಕ್ಸಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ನಿಮ್ಮದು ಅಕೌಂಟ್ ಬೇಕು. ಆ ಅಕೌಂಟ್ ನಾವೇ ನಿಮಗೆ ಓಪನ್ ಮಾಡಿ ಕೊಡ್ತೇವೆ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತೇಳಿ ಇಲ್ಲಿ ಎಲ್ಲ ಮೆನ್ಷನ್ ಮಾಡಿದೆ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಅದಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಜೊತೆಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟು, ಅದರೊಳಗೆ ಹೇಗಿರಬೇಕಂದ್ರೆ ಸೇಮ್ ನೇಮ್ ಇರಬೇಕು. ಆಧಾರ್ ಕಾರ್ಡಲ್ಲಿ ಹಿಂದೆ, ಪಾನ್ ಕಾರ್ಡ್ ಎಲ್ಲೂ ಕೂಡ ಡಿಫ್ರೆನ್ಸ್ ಬರಬಾರ್ದು, ಇಲ್ಲಾಂದರೆ ನಿಮ್ಮ ಅಕೌಂಟ್ ಓಪನ್ ಆಗಲ್ಲ. ನಾರ್ಮಲಾಗಿ ಬ್ಯಾಂಕಲ್ಲೂ ಹಾಗೆ ಕೇಳ್ತಾರೆ. ಈಗ ಪಾನ್ ಕಾರ್ಡಲ್ಲಿ ಒಂದು ಹೆಸರು ಮತ್ತು ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇದ್ಬಿಟ್ರೆ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹೇಗೆ ಓಪನ್ ಆಗಲ್ವೋ ಹಾಗೆ ಇಲ್ಲೂ ಕೂಡ ಆ ಥರನೇ. ಜೊತೆಲಿ ನಿಮ್ಮ ಫೋನ್ ನಂಬರು, ಒಂದು ಇಮೇಲ್ ID, ನಾರ್ಮಲ್ ವಗೇರೆ ಬೇಕಾಗುತ್ತೆ. ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ನಿಮಗೆ ಅಕೌಂಟ್ ಓಪನ್ ಮಾಡಿ ಕೊಡ್ತೇವೆ. ನಿಮ್ಗೆ ಏನೇನು ಸಿಗುತ್ತೆ ಅಂಥೇಳಿ. ಈಗ ನಿಮ್ಮ ನಾರ್ಮಲಾಗಿ ನಿಮ್ಮದು ಹಳೇದೊಂದು ಇಮೇಲ್ ID ಯೂಸ್ ಮಾಡ್ತಾ ಇರ್ತೀರ, ಅದು ನಿಮ್ಮ ಪರ್ಸ್ನಲ್ಸು ಅದು ಇದು ಅಂತ ನಿಮ್ಮ ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಇರ್ತದೆ, ಅಂದರೆ ನಿಮ್ಮ ಪರ್ಸ್ನಲ್ ಅದು. ಬಟ್ ಫಾರೆಕ್ಸಿಗಂತ ನಾವೇನು ಮಾಡ್ತೇವೆ, ಒಂದು ಹೊಸ ಇಮೇಲ್ ID ಓಪನ್ ಮಾಡಿ ಕೊಡ್ತೇವೆ. ಅದರೊಳಗೆ ಓನ್ಲಿ ನೀವು ಫಾರೆಕ್ಸ್ ಟ್ರೇಡ್ ಮಾಡಿದ್ದು ಟೋಟಲ್ ಇನ್ಫಾರ್ಮೇಷನ್ ಬರುತ್ತೆ. ಯಾಕಂದರೆ ಯಾವುದಾದ್ರು ಈಗೇನಾಗುತ್ತೆ, ಒಂದು ಇಮೇಲ್ ಅಂದಮೇಲೆ ಇನ್ಬಾಕ್ಸಲ್ಲಿ ತುಂಬ ಮೆಸೇಜ್ಗಳು ಬರ್ತದೆ. ಬಟ್ ಅದಕ್ಕೋಸ್ಕರನೇ ಅಂತೇಳಿ ನಾವು ಒಂದು ಹೊಸ ಇಮೇಲ್ ID ಓಪನ್ ಮಾಡಿ ಕೊಡ್ತೇವೆ. ಜೊತೆಲಿ ನಿಮಗೊಂದು ಡಿರೈವ್ ಅಕೌಂಟ್ ನಂಬರ್ ಸಿಗುತ್ತೆ. ಡಿರೈವ್ ಅಕೌಂಟ್ ನಂಬರ್ ಅಂದರೆ ಇದು ಜಸ್ಟ್ ಲೈಕ್ ಡಿಮ್ಯಾಟ್ ಅಕೌಂಟ್. ಓಕೆ, ಅದಾದಮೇಲೆ ನಿಮಗೊಂದು MT5 ಡೆಮೋ ಅಕೌಂಟ್ ನಂಬರ್ ಸಿಗುತ್ತೆ, ಮತ್ತೊಂದು MT5 ರಿಯಲ್ ಅಕೌಂಟ್ ನಂಬರ್ ಸಿಗುತ್ತೆ. ಜೊತೆಲಿ ಪಾಸ್ವರ್ಡ್ ಸಿಗುತ್ತೆ. ಪಾಸ್ವರ್ಡ್ ಮಾತ್ರ ಯಾರ ಜೊತೆಗೆ ಶೇರ್ ಮಾಡಿಬಿಡಿ, ಯಾಕಂದರೆ ಅದು ತುಂಬ ಆ್ಯಕ್ಚುಲಿ ನೀವು ಅದ್ರ ಬಗ್ಗೆ ಹೇಳ್ತೇನೆ ಮುಂದೆ ಏನಾಗಿದೆ ಅಂಥೇಳಿ ಲಾಸ್ಟ್ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಈಗ ಡೆಮೋ ಅಕೌಂಟ್ ಯಾಕೆ ಅಂತೇಳಿ. ಡೆಮೋ ಅಕೌಂಟ್ ಯಾಕಂದರೆ ನೀವು ಈಗ ಹೇಳಬೇಕಂದ್ರೆ ಫಸ್ಟ್ ನಿಮಗೆ ಫಾರೆಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ನಾವು ನಿಮಗೆ ಲೈವ್ ಟ್ರೇಡ್ ಮಾಡಿಸ್ತೇವೆ. ಲೈವ್ ಟ್ರೇಡ್ ಬಗ್ಗೆನೂ ಹೇಳ್ತೇನೆ ಮುಂದೆ ಯಾವ ಥರ ಹೇಗೆ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಫಸ್ಟು ನೀವು ಡೆಮೋದಲ್ಲಿ ಮಾಡಬೇಕು. 1 ವೀಕು 10 ಡೇಸ್ ನಿಮ್ಗೆ ಎಲ್ಲಿ ತನಕ ಸ್ಯಾಟಿಸ್ಫಿಕೇಷನ್ ಆಗಲ್ವೋ ಅಲ್ಲಿ ತನಕ ಡೆಮೋದಲ್ಲಿ ಮಾಡಬೇಕು. ಒನ್ಸ್ ನಿಮ್ಗೆ ಓಕೆ ನಾನೀಗ ಏಬಲ್ ಇದ್ದೇನೆ ಮಾಡಲಿಕ್ಕೆ, ಕೆಪೇಬಲ್ ಆಯಿತು, ಓಕೆ ನನಗೆ ಮಾಡ್ಲಿಕ್ಕೆ ಬರುತ್ತೆ ಈಗ ಅಂತ ಹೇಳಿದವಾಗ ನೀವು ನೆಕ್ಸ್ಟು ಡೆಮೋ ಅಕೌಂಟಿಂದ ರಿಯಲ್ ಅಕೌಂಟಿಗೆ ಶಿಫ್ಟ್ ಆಗ್ಬೋದು. ಇವಿಷ್ಟು ನಾನು ನಿಮಗೆ ನೀವಿಷ್ಟು ಡಾಕ್ಯುಮೆಂಟ್ಸ್ ಕಳಿಸಿದ ತಕ್ಷಣ ಇದು ಓಪನ್ ಮಾಡಿ ಕೊಡ್ತೇವೆ. ಏನೇನು ಇದರೊಳಗೆ ಫೋಕಸ್ ಮಾಡಬೇಕು ಅಂಥೇಳಿ ನೋಡಿರಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಯಾರು ಲೈವ್ ಟ್ರೇಡ್ ಮಾಡಲ್ಲ. ಟಿಪ್ಸ್ ಕೊಡ್ಬೋದು, ಇಲ್ಲ ಒಂದು 100 ಇದು ಯಾವುದೋ ಒಂದು ಬೈ ಮಾಡಿ ಯಾವುದೊಂದು ಸೆಲ್ ಮಾಡಿ. ನಾವು ಹಾಗಿಲ್ಲ, ನಾನೇ ಟ್ರೇಡ್ ಮಾಡ್ತೇನೆ.
ಜೊತೆಯಲ್ಲಿ ನೀವು ನನ್ನ ಜೊತೆ ಟ್ರೇಡ್ ಮಾಡಿ. ಇದಕ್ಕೊಂದು ಸ್ಲೋಗನ್ ಹೇಳಬೇಕಂದ್ರೆ ಟ್ರೇಡ್ ವಿತ್ ಮೀ, ದಟ್ಸ್ ಇಟ್. ನನ್ನ ಜೊತೆ ಟ್ರೇಡ್ ಮಾಡಿ. ನಾನು ಹೇಳ್ತಾ ಇರೋದು ಪ್ರಾಫಿಟ್ ನನಗೆ ಇಲ್ಲ. ಆ್ಯಕ್ಚುಲಿ ನಾನು ಪ್ರಾಫಿಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದಿಲ್ಲಿ, ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಬಂದಿದ್ದು. ನನಗೆ ಎಷ್ಟು ಪ್ರಾಫಿಟ್ ಹಾಕೋದು ನಿಮ್ಗೆ ಜೊತೆಲಿ ಆಗುತ್ತೆ. ಆದರೆ ನನ್ನ ಇನ್ವೆಸ್ಟ್ಮೆಂಟ್ ಬೇರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಬೇರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಬ್ಬೊಬ್ರದ್ದು $100 ಚಾಲೂ ಮಾಡ್ತಾರೆ, ಒಬ್ಬೊಬ್ಬರು $500 ಚಾಲೂ ಮಾಡ್ತಾರೆ, ಒಬ್ಬರು $1000 ಚಾಲೂ ಮಾಡ್ತಾರೆ. ನಾನೆಲ್ಲ $4000 $10,000 ಟ್ರೇಡ್ ಮಾಡ್ತೇನೆ. ಸೊ ಅದಕ್ಕೊಂದು ಮನಿ ಮ್ಯಾನೇಜ್ಮೆಂಟ್ ಚಾರ್ಟ್ ಇದೆ, ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಆಮೇಲೆ ಇಲ್ಲಿ ಟೋಟಲಾಗಿ ಹೇಳ್ತಾ ಇರೋದೇನೆಂದರೆ, ಇದು ಆ್ಯಕ್ಚುಲಿ ನಾವು ನಿಮ್ಗೆ ತಿಳಿಸ್ತಾ ಇರೋದು ಒಂದೇ ಕಾರಣ, ಯಾಕಂದರೆ ಎಲ್ಲರೂ ಇದರೊಳಗೆ ಎಜುಕೇಟ್ ಆಗಲಿ ಅಂತೇಳಿ. ಯಾಕಂದರೆ ಟ್ರೇಡ್ ಅಂದರೆ ಎಲ್ಲರೂ ಹೆದರ್ತಾರೆ, ಏನಪ್ಪ ಇದು ಟ್ರೇಡು, ಯಾಕಂದರೆ ನಾಲೆಜ್ ಕಮ್ಮಿ ಇರುತ್ತೆ. ಆಮೇಲೆ ಸುಮ್ಮನೆ ರೂಮರ್ಸ್ಗಳು, ಇಲ್ಲ ಟ್ರೇಡಿಂಗ್ ಹೋಗ್ಬಿಟ್ರೆ ಲಾಸ್ ಆಗುತ್ತೇನೋ, ಟ್ರೇಡಲ್ಲಿ ಹೋಗ್ಬಿಟ್ರೆ ಬರ್ಬೋದ. ಹೌದು, ಯಾಕಾಗಲ್ಲ, ಆಗುತ್ತೆ ಲಾಸ್. ಯಾಕಾಗತ್ತೆ ಅನ್ನೋದಕ್ಕೂ ಕಾರಣ ಇರಬೇಕಲ್ಲ. ಈಗ ನನಗೆ ಪ್ರಾಫಿಟ್ ಆಗುತ್ತೆ, ಎದಕ್ಕಾಗತ್ತೆ ಪ್ರಾಫಿಟ್ಟು? ಅದಕ್ಕೂ ಒಂದು ಕಾರಣ ಇದೆ. ಕಾರಣ ಇಷ್ಟೇ, ನಾಲೆಜ್. ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಬಗ್ಗೆ ನಿಮಗೆ ನಾಲೆಜ್ ಬರಬೇಕು. ಬಂದರೆ ಟೆಕ್ನಿಕಲ್ ಆಯಿತು, ಫಂಡಮೆಂಟಲ್ ಆಯಿತು, ಇದರೆಲ್ಲ ನಿಮಗೆ ನಾಲೆಜ್ ಬಂದರೆ ಆಟೋಮೆಟಿಕ್ಲಿ ನಿಮ್ಮ ಪ್ರಾಫಿಟಲ್ಲಿ ಬರ್ತೀರ. ಜೊತೆಯಲ್ಲಿ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಬೇಕು, ಪೇಷನ್ಸ್ ಬೇಕು, ಮತ್ತು ಎಮೋಷನ್ ಕಂಟ್ರೋಲ್ ಬೇಕು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಸದ್ಯಕ್ಕಂತೂ ಇಷ್ಟು ತಿಳ್ಕೊಳ್ಳಿ. ಆಮೇಲೆ ನಾವು ಟೋಟಲಾಗಿ ಎಲ್ಲ ಆಲ್ಮೋಸ್ಟ್ 90% 99% ಇಟ್ಕೊಳ್ಳಿ, ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇದ್ದೇವೆ. ನೀವು ಅದರೊಳಗೂ ನಮ್ಮನ್ನು ಫಾಲೋ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಈಗ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನಕ್ಕೆ ನಾವು ವಿಡಿಯೋ ಮಾಡ್ತಿದ್ದೇವೆ ಅಂದರೆ, ಇವಿಷ್ಟು ಆದಮೇಲೆ ನಿಮ್ಮ ಅಕೌಂಟ್ ಆಗಿದೆ, ಓಕೆ, ನಿಮ್ಮ ಅಕೌಂಟ್ ಕ್ಲಿಯರ್ ಆಗಿದೆ. ನಿಮ್ಮ ಅಕೌಂಟ್ ಆದಮೇಲೆ ನೀವು ಹೇಗೆ MT5 ಟ್ರೇಡ್ ಮಾಡೋದು ಬಗ್ಗೆನೇ ಈ ವಿಡಿಯೋ ಇರೋದು. ಓಕೆನಾ? ಈಗ ನಾನು ನೆಕ್ಸ್ಟ್ ಪೇಜಿಗೆ ಹೋಗ್ತೇನೆ. ನೆಕ್ಸ್ಟು ಏನು ಮಾಡಬೇಕು ಅಂಥೇಳಿ ಹೇಳ್ತೇನೆ. ಒಂದು ನಿಮಿಷ. ಓಕೆ, ಈಗ ನಿಮಗೆ ಹೇಳ್ದಂಗೆ ನಾವು ಯಾವ್ಯಾವ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೇವೆ ನೋಡಿ. ಫೇಸ್ಬುಕ್ಕಲ್ಲಿ ಇದ್ದೇವೆ ನಾವು. ಓಕೆ, ಫೇಸ್ಬುಕ್ಕಲ್ಲಿ ಇದ್ದೇವೆ. ಜೊತೆಯಲ್ಲಿ ವಾಟ್ಸಪ್ಪಲ್ಲಂತೂ ಸಿಗ್ತೇವೆ ನಿಮಗೆ. ಲಿಂಕ್ಡ್ಇನಲ್ಲಿ ಇದ್ದೇವೆ, ಜೋಶಲ್ಲಿ ಇದ್ದೇವೆ, ಮೋಜಲ್ಲಿ ಇದ್ದೇವೆ, ಟ್ವಿಟರ್ ಈಗ ಎಕ್ಸ್ ಆಗಿದೆ, ಟ್ವಿಟರಲ್ಲೂ ಎಕ್ಸಲ್ಲಿ ಇದ್ದೇವೆ. ಜೊತೆಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದ್ದೇವೆ, ಇನ್ನು ಟೆಲಿಗ್ರಾಮಲ್ಲಿ ಇದ್ದೇವೆ, ಫೇಸ್ಬುಕ್ಕಲ್ಲೂ ಇದ್ದೇವೆ, ಯೂಟ್ಯೂಬಲ್ಲೂ ಇದ್ದೇವೆ. ಯೂಟ್ಯೂಬ್ ಚಾನಲ್ ಇದೆ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಹಾಕ್ತೇನೆ, ನೀವೆಲ್ಲ ಅದಕ್ಕೆ ಹೋಗಿ ಫಾಲೋ ಮಾಡಿ ಜಾಯ್ನ್ ಆಗಿ. ಯಾಕಂದರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ, ಏನೇನು ಆಗ್ತಿದೆ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ. ಈಗ ನಾನು ಅದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಈಗ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಹೇಳ್ತೇನೆ. ಇಲ್ಲಿ ನಾನು ಮೇಲ್ಗಡೆ ಒಂದು ಪಿನ್ ಮಾಡಿಟ್ಟಿದ್ದೀನಿ, ಇದು ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ನಾವು ಹೇಳಿದ್ದೀನಿ ವಿಡಿಯೋ ಫಸ್ಟಲ್ಲೇ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಅಂಥೇಳಿ. ನಾನು ಕೆಳಗಡೆ ಮೆನ್ಷನ್ ಮಾಡಿಟ್ಟಿದ್ದೀನಿ. ಏನಂದರೆ, ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ. ಓಕೆ, ಟೇಕ್ ಅ ಪ್ರಿಂಟ್ ಆ್ಯಂಡ್ ಸ್ಟಿಕ್ ನಿಯರ್ ಟು ಯುವರ್ ಟ್ರೇಡಿಂಗ್ ಪ್ಲೇಸ್, ಇಟ್ ವಿಲ್ ಹೆಲ್ಪ್ ಯು ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅರ್ಥ ಏನಂದರೆ, ಈಗ ನಾನು ನಿಮಗೆ ಮೊದಲೇ ತಿಳಿಸ್ಕೊಟ್ಟೆ ನೋಡಿ. ಇಲ್ಲಿ $100 ಇದ್ದವನು ಎಷ್ಟು ಟ್ರೇಡ್ ಹಾಕಬೇಕು, ಕ್ವಾಂಟಿಟಿ. ಎಕ್ಸಾಂಪಲ್ಲು, ಈಗ ನಿಮ್ಮ ಹತ್ರ $100 ಇದ್ದರೆ ನೀವು ಎಷ್ಟು ಖರ್ಚು ಮಾಡಬೇಕು ಅಂತೇಳಿ. ಓಕೆ, 500 ಇದ್ದರೆ ಎಷ್ಟು ಮಾಡಬೇಕು, 1000 ಇದ್ದರೆ ಎಷ್ಟು ಮಾಡಬೇಕು, 2000 ಎಷ್ಟು ಇದ್ರೆ ಮಾಡಬೇಕು ಅಂತ ಇದರ ಒಂದು ಕ್ಯಾಲ್ಕುಲೇಷನ್ ಚಾರ್ಟ್ ಮಾಡಿದ್ದೀನಿ. ಯಾಕಂದರೆ ಈಗ ನಾನು ಜಾಸ್ತಿ ದೊಡ್ಡ ಕ್ವಾಂಟಿಟಿಲಿ ಮಾಡಿರ್ತೇನೆ. ನನ್ನ ಟ್ರೇಡ್ ನೀವು ಹೇಗೋ ಈಗ ಜಾಯ್ನ್ ಆದಮೇಲೆ ನಿಮ್ಗೆ ಗೊತ್ತಾಗಿರ್ತದೆ. ಯೂಟ್ಯೂಬಲ್ಲಿ ಕೂಡ ಆಯಿತು, ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನನ್ನ ಪ್ರಾಫಿಟ್ ಎಷ್ಟಿದೆ ನನ್ನ P&L ಎವ್ರಿಥಿಂಗ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೀವು ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಚಾರ್ಟಿಂದು PDF ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಇಲ್ಲಿ ಬರುತ್ತೆ. ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಡೌನ್ಲೋಡ್ ಮಾಡಿದ್ದಿದೆ. ಓಕೆ, ಇದು ಚಾರ್ಟು. ಈ ಚಾರ್ಟ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಇದನ್ನು ಹೇಳಿದ್ದೀನಿ ಮೊದಲೇ, ಇದೊಂದು ಪ್ರಿಂಟ್ಔಟ್ ತೊಗೊಂಡು ಎಲ್ಲಿ ಟ್ರೇಡ್ ಮಾಡ್ತೀರ ನಿಮ್ಮ ಕಣ್ಣು ಮುಂದೆ ಇರಬೇಕಿದೆ. ಯಾಕಂದರೆ ಯಾಕಂದರೆ ನಿಮ್ಗೆ ಗೊತ್ತು, ಮೈಕ್ರೋ ಸೆಕೆಂಡ್ಸಲ್ಲಿ ಟ್ರೇಡ್ ಆಗ್ತದೆ. ನಾನು ಹೇಳಿದ ತಕ್ಷಣ ನೀವು ಬೈ ಮಾಡಬೇಕು, ಹೇಳಿದ ತಕ್ಷಣ ಸೆಲ್ ಮಾಡಬೇಕು. ಆ ಟೈಮಲ್ಲಿ ಅಯ್ಯೋ ನಂತರ $100 ಇದೆ, ಎಷ್ಟು ಹಾಕಬೇಕಪ್ಪ ಅಂತ ಕೂತ್ಕೊಂಡ್ರೆ ಟ್ರೇಡ್ ಮಿಸ್ ಆಗುತ್ತೆ. ಸೊ ಇದನ್ನು ಎದುರುಗಡೆ ಇಟ್ಕೊಳ್ಳಿ. ನಾನು ಮುಂಚೆನೇ ಹೇಳ್ತೇನೆ, ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಮುಂದೆ ನಾನು ಈಗ 10 ಇಂಡೆಕ್ಸಲ್ಲಿ ಟ್ರೇಡ್ ಮಾಡ್ತಾಯಿದ್ದೇನೆ. ಸೊ 10 ಇಂಡೆಕ್ಸಲ್ಲಿ ನಿಮ್ಮ ಹತ್ರ ಎಷ್ಟಿದೆ ಡಾಲರ್ಸು, 200 ಇದೆ. ಓಕೆ, 200 ಎಷ್ಟು ತೊಗೊಳ್ಬೇಕು ನೀವು, 1 ತೊಗೊಳ್ಬೇಕು. 300 ಇದ್ರೆ ಎಷ್ಟು ತೊಗೊಳ್ಬೇಕು, 1.5 ತೊಗೋಬೇಕು. ಈ ಥರ ಇದನ್ನು ನಿಮ್ಮ ಹತ್ರ ಎಲ್ಲಿ ಟ್ರೇಡ್ ಮಾಡ್ತೀರಾ ಅಲ್ಲಿ ಮುಂದ್ಗಡೆ ಅಲ್ಲಿ ಒಂದು ಕಡೆ ನೀವು ಹೀಗೆ ನಾರ್ಮಲಾಗಿ ಹೇಗೆ ಸ್ಟಿಕ್ಕರ್ ಅಂಟಿಸ್ತಿರಲ್ಲ ಆ ಥರ ಅಂಟಿಸಿಟ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇದು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ಟ್ರೇಡಿಂಗ್ ಅಂದರೆ ಏನಿಲ್ಲ, ಇಲ್ಲಿರೋದು ಮೇನ್ ಇರೋದು ಮನಿ ಮ್ಯಾನೇಜ್ಮೆಂಟು. ದುಡ್ಡು ಎಷ್ಟಿದೆ ಅಷ್ಟೇ ಖರ್ಚು ಮಾಡಬೇಕು. ಜಾಸ್ತಿ ಮಾಡಿದ್ರೆ ನೀವು ಆಮೇಲೆ ಸಾಲದಲ್ಲಿ ಹೋಗ್ತೀರಾ, ಲಾಸ್ ಆಗತ್ತೆ. ಯಾಕಂದರೆ ಹೇಳ್ತೇನೆ, ನೀವು ಟ್ರೇಡ್ ಮಾಡ್ತಾ ಗೊತ್ತಾಗುತ್ತೆ. ಓಕೆ, ಈಗ ನೆಕ್ಸ್ಟು ನಾನು ಹೇಳ್ತೇನೆ. ಇವಿಷ್ಟು ಆಗಿದೆ ನಾನು ನಿಮ್ಗೆ ಹೇಳಿದಾಗೆ. ಈಗ ನಿಮ್ಮ ಹತ್ರ ಅಕೌಂಟ್ ಓಪನ್ ಆಗಿದೆ, ಅಕೌಂಟ್ ನಂಬರ್ ಬಂದಿದೆ. ಓಕೆ, ಹೇಗೆ ಟ್ರೇಡ್ ಮಾಡಬೇಕಪ್ಪ, ಈಗ ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದಕ್ಕೆ ಹೇಳ್ತೇನೆ. ಫಸ್ಟು ನೀವು ಪ್ಲೇಸ್ಟೋರ್ಗೆ ಹೋಗ್ಬೇಕು. ಓಕೆ, ನಾರ್ಮಲಾಗಿ iOS ಇದ್ದರು iOS ಇರ್ತದೆ, ಆ್ಯಪಲ್ ಸ್ಟೋರ್ ಇರ್ತದೆ, ಅಲ್ಲಿ ಹೋಗ್ಬೋದು. ಪ್ಲೇಸ್ಟೋರ್ಗೆ ಹೋಗಿ
MT5 ಅಂತ ಇದೆ. ಓಕೆ, ಅಥವಾ ಮೆಟಾ ಟ್ರೇಡರ್ ಅಂತ ಹೊಡೀರಿ. ಮೆಟಾ ಇಲ್ಲಿ ಬಂತು ನೋಡಿ, ಕಾಣಿಸ್ತಿದೆಯಾ? ಮೆಟಾ ಟ್ರೇಡರ್ 5 ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿ. ನಾರ್ಮಲ್ ಹೇಗಂತೂ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕಂತ. ಇಲ್ಲಿ ಇನ್ಸ್ಟಾಲ್ ಬಟನ್ ಇದೆ. ಓಕೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೇನೆ ನಿಮಗೆ. ಒಂದು ನಿಮಿಷ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗ್ತಾಯಿದೆ. ಓಕೆ, ಎನೇಬಲ್ ಆಯಿತು. ಓಪನ್ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಈ ಥರ ಬರುತ್ತೆ ನೋಡಿ. ಇನ್ನೊಂದು ಟೈಮ್ ಬೇಕಿದ್ರೆ ನೋಡ್ಕೊಳ್ಳಿ. ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಮೆಟಾ ಟ್ರೇಡರ್ 5 ಅಂಥೇಳಿ ನೀವು ಕ್ಲಿಕ್ ಮಾಡಿ. ಓಕೆ, ಓಪನ್ ಆಗ್ತಿದೆ. ಓಕೆ, ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ. ಓಪನ್ ಡೆಮೋ ಅಕೌಂಟು. ಓಕೆ, ಈಗ ನಿಮ್ಗೆ ಇಲ್ಲೊಂದು 3 ಬಾರ್ ಕಾಣಿಸ್ತಾ 3 ಬಾರು. ಆ 3 ಬಾರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಮ್ಯಾನೇಜ್ ಅಕೌಂಟ್ ಅಂತ ಇದೆ. ಓಕೆ, ಮ್ಯಾನೇಜ್ ಅಕೌಂಟು. ಇಲ್ಲಿ ಡಿಫಾಲ್ಟಾಗಿ ನಿಮಗೊಂದು ಅಕೌಂಟ್ ಓಪನ್ ಆಗುತ್ತೆ. ಇದು ಡೆಮೋ ಅಕೌಂಟು. ಇದು ಮೆಟಾ ಟ್ರೇಡರ್ 5. ನಿಮ್ಮ ಮೆಟಾ ಬಗ್ಗೆ ಗೊತ್ತಿರಬೇಕು ಅನಿಸುತ್ತೆ. ಮೆಟಾ ಅಂದರೆ ಮೆಟಾ ಅಂಡರೇ ಬರೋದಲ್ಲ. ಫೇಸ್ಬುಕ್ ಆಯಿತು, ಆಮೇಲೆ ನಮ್ಮ ವಾಟ್ಸಪ್ಪು, ಇವೆಲ್ಲ ಮೆಟಾ ಅಂಡರೇ ಬರುತ್ತೆ. ಓಕೆ, ಇದೊಂದು ಪ್ಲ್ಯಾಟ್ಫಾರ್ಮ್ ನಮ್ಮ ಟ್ರೇಡ್ ಮಾಡಲಿಕ್ಕೆ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೀಗ ಹೇಗೋ ಅಕೌಂಟ್ ಓಪನ್ ಆಗಿದೆ. ಓಕೆ, ಅಕೌಂಟ್ ಓಪನ್ ಆಯ್ತು. ಈಗ ನಿಮಗೆ ಯೂಸರ್ ID ಪಾಸ್ವರ್ಡ್ ಸಿಕ್ಕಿದೆ. ಏನು ಮಾಡಬೇಕು ಅಂದರೆ, ಇಲ್ಲಿ ಒಂದು ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ. ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಫೈಂಡ್ ಬ್ರೋಕರ್ ಅಂತ ಇದೆ. ಬ್ರೋಕರ್ ಯಾರು ನಮ್ಮದು? ಈಗ ನಿಮಗೆ ಗೊತ್ತಿರಬೇಕು. NSE ಇದೆಲ್ಲ, ಜೆರೋದಾ ಇದೆ, ಅಫ್ಟಾಕ್ಸ್ ಇದೆ, ಸಮಥಿಂಗ್ ಭಾಳ ಇದೆ. ಆ್ಯಂಜಲ್ ಬ್ರೋಕರಿಂಗ್ ಭಾಳ ಇದೆ. ಓಕೆ, ಈಗ ನಾವು ಮಾಡ್ತಿರೋ ಟ್ರೇಡು ಡಿರೈವ್ ಅಂತೇಳಿ, DERIV. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಿದೆ. ಸೆಕೆಂಡ್ ಒಂದು ಆಪ್ಷನ್ ಬಂತು, ಡಿ ಅಂತ ಒಂದಿದೆ, ಡಿರೈವ್. ಓಕೆ, ಡಿರೈವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಾವು ಮೊದಲೇ ಹೇಳಿದ ಹಾಗೆ ಇಲ್ಲಿ ನಿಮಗೆ ಹೇಳಿದ್ದೆ, ಒಂದು ನಿಮಿಷ, ಇಲ್ಲಿ ನಿಮ್ಗೆ ಹೇಳಿದ್ದೆ ಡೆಮೋ ಅಕೌಂಟ್ ನಂಬರ್ ಆ್ಯಂಡ್ ರಿಯಲ್ ಅಕೌಂಟ್ ನಂಬರ್. ಫಸ್ಟ್ ನೀವೇನು ಮಾಡಬೇಕು, ಡೆಮೋ ಅಕೌಂಟ್ನ ಆ್ಯಡ್ ಮಾಡ್ಕೋಬೇಕು. ಓಕೆ, ಲಾಗಿನ್ನಲ್ಲಿ ನಿಮಗೆ ನಾನು ಅವೆಲ್ಲ ಕಳಿಸಿಡ್ತೇನೆ. ನೀವು ಯಾವ ಥರ ಕಳಿಸ್ಬೇಕು ಅವೆಲ್ಲ ಹೇಳ್ತೇನೆ ನಾನು. ಓಕೆನಾ? ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಾವು ಲಾಸ್ಟಿಗೆ ವಿಡಿಯೋದಲ್ಲಿ ಲಾಸ್ಟ್ ಒಂದು ನಂಬರ್ ಹೇಳ್ತೇನೆ. ಆ ನಂಬರ್ಗೆ ಆಯಿತು, ನಮ್ಮ ಎಲ್ಲ ವಿಡಿಯೋದಲ್ಲೂ ಬರ್ತದೆ. ನಿಮ್ಮೊಂದು PDF ಕಳಿಸಿರ್ತೇನೆ. ಆ ನಂಬರಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತಿಳ್ಕೊಬೋದು. ಓಕೆ, ಈಗ ನಾನು ಹಾಕ್ತೇನೆ ಡೆಮೋ ಅಕೌಂಟ್ ನಂಬರ್ 53968880. ಓಕೆ, ಪಾಸ್ವರ್ಡ್ ಇದು ನೋಡಿ ಹೇಳ್ತೇನೆ. ಇದು ಒಬ್ಬರು ಕ್ಲೈಂಟಿಂದೆ. ಸೊ ಇದ್ರದ್ದು ಆ್ಯಕ್ಚುಲಿ ಪಾಸ್ವರ್ಡ್ ಎಲ್ಲ ನಿಮ್ಗೆ ಕಾಣಿಸುತ್ತೆ. ಬಟ್ ಏನಂದರೆ ಆಮೇಲೆ ಚೇಂಜ್ ಮಾಡ್ಕೋಬೋದು ಪಾಸ್ವರ್ಡು. ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಟೈಪ್ ಮಾಡಿ, ನಾವೇನು ಕಳಿಸಿರ್ತಾನೆ ಆ ಪಾಸ್ವರ್ಡು. ಆಮೇಲೆ ವೆರಿ ಇಂಪಾರ್ಟೆಂಟು, ಇದು ಡೆಮೋ ಅಕೌಂಟ್. ಓಕೆ, ಡೆಮೋ ಅಕೌಂಟಿಗೆ ಡೆಮೋ ಮಾತ್ರ ಇರಬೇಕು. ಈಗ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಬರುತ್ತೆ ಡಿರೈವ್ಸ್, ಡೆಮೋ, ಸರ್ವರ್ ಇದ್ರ ಬಗ್ಗೆ ಹೇಳ್ತೇನೆ ಮುಂದೆ. ಈಗ ಇದು ನಮಗೆ ಡೆಮೋ ಅಂತಲೇ ಕಳಿಸಿರ್ತೇನೆ. ಡೆಮೋ ಅಕೌಂಟಿಗೆ ಮಾಡಿಕೊಂಡು ಇಲ್ಲಿ ಸೇವ್ ಪಾಸ್ವರ್ಡ್ ಕೊಟ್ಕೊಳ್ಳಿ. ಯಾಕಂದರೆ ನೀವು ಪದೇ ಪದೇ ನೀವು ಇದು ಮಾಡೋ ಅವಶ್ಯಕತೆ ಇಲ್ಲ, ಪಾಸ್ವರ್ಡ್ ಹಾಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಆದ ತಕ್ಷಣ ನಿಮ್ಗೆ ಕಾಣಿಸ್ತು ನೋಡಿ, ಹೆಸರು ಬಂತು ಇಲ್ಲಿ, ರಾಘವೇಂದ್ರ ನಾರಾಯಣ ಡೆಮೋ ಡಿರೈವ್ಡ್ ಅಂತ ಬಂತು. ಅವ್ರ ಹೆಸರು ಏನು ಬರ್ತದೆ? ನಿಮ್ಮ ಹೆಸರು ಬರ್ತದೆ. ನಿಮ್ಮ ಹೆಸರು ಅಕ್ಷಯ್ ಇದ್ರೆ ಅಕ್ಷಯ್ ಬರ್ತದೆ, ಅಬ್ದುಲ್ ಇದ್ರೆ ಅಬ್ದುಲ್ ಬರ್ತದೆ, ಜಾನ್ಸನ್ ಇದ್ದರೆ ಜಾನ್ಸನ್ ಬರ್ತದೆ. ಓಕೆ, ನಿಮ್ದೇನು ಹೆಸರಿದೆ ಡಿರೈವಲ್ಲಿ ಅದು ಬರುತ್ತೆ ಇಲ್ಲಿ ಮೇಲೆ. ಆಮೇಲೆ ಏನು ಮಾಡಬೇಕು ಅಂದರೆ, ಈಗ ನೋಡಿ ನಮಗೆ ಡಿರೈವ್ ಅಷ್ಟೇ ಬೇಕು, ಈ ಮೆಟಾದ ಅವಶ್ಯಕತೆ ಇಲ್ಲ. ಏನು ಮಾಡಬೇಕಂದ್ರೆ ಇದ್ರ ಮೇಲೆ ನಾವು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕೆಳಗಡೆ ಡಿಲೀಟ್ ಅಂತ ಬಂತು. ಡಿಲೀಟ್ ಮಾಡ್ಕೊಂಬಿಡಿ. ಇದು ಅವಶ್ಯಕತೆ ಇಲ್ಲ ನಮಗೆ. ಯಾವುದಿದೆ ಅವಶ್ಯಕತೆ ಇಟ್ಕೊಳ್ಳೋದ್ರೆ ಆಯ್ತು. ಡಿಲೀಟ್ ಕೇಳುತ್ತೆ, ಡಿಲೀಟ್ ಮಾಡಬೇಕಾ? ಎಸ್, ಮಾಡೋಣ ಡಿಲೀಟ್. ಓಕೆ, ಈಗ ಡೆಮೋದು ಲಾಗಿನ್ ಆಯಿತು. ಆಮೇಲೆ ರಿಯಲ್ನ ಮಾಡಬೇಕು. ಹೇಗೆ ಲಾಗಿನ್ ಮಾಡಬೇಕು ಹೇಳ್ತೇನೆ. ಸೇಮ್ ರಿಯಲ್ಗೂ ಕೂಡ ಪ್ಲಸ್ಗೆ ಹೋಗಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಬೇಕು. ಸೇಮು ಇಲ್ಲಂತೂ ಆಲ್ರೆಡಿ ಇರುತ್ತೆ, ಯಾಕಂದರೆ ಆಲ್ರೆಡಿ ಡಿರೈವ್ ಅಂತ ಮಾಡಿದ್ದೀರಿ. ಇಲ್ಲಿದೆ ಡಿರೈವ್. ಓಕೆ, ಡಿರೈವ್ ಕಾಣಿಸ್ತಾ ಇದೆ. ಓಕೆ, ಡನ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಲಾಗಿನ್ ಇದಕ್ಕೊಂದು ಬೇರೆ ಕೊಟ್ಟಿರ್ತೀನಲ್ಲ, ಅದನ್ನು ಟೈಪ್ ಮಾಡಿ 41501948. ಓಕೆ, ಅದಾದಮೇಲೆ ಪಾಸ್ವರ್ಡ್ ನಾನು ಕೊಟ್ಟಿರ್ತೇನೆ ನಿಮಗೆ. ನಿಮ್ಮದು ಆದಮೇಲೆ ಎಲ್ಲರಿಗೂ ಡಿಫ್ರೆಂಟ್ ಇರ್ತದೆ ಪಾಸ್ವರ್ಡು. ಓಕೆ, ಅದಾದಮೇಲೆ ಇಲ್ಲಿದೆ ನೋಡಿ, ಹೇಳಿದ್ದೆ, ಇಲ್ಲಿದೆ ಡಿರೈವ್ ಡೆಮೋ ಅಂತೇಳಿ. ಒಂದು ನಿಮಿಷ, ಡಿರೈವ್ ಡೆಮೋ ಅಂತಿದೆಯಲ್ಲ, ವೇಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಡೆಮೋ ಅಂತ ಚೂಸ್ ಮಾಡಿದ್ದೀರಿ. ಇದು ನಿಮ್ಮ ರಿಯಲ್ ಅಕೌಂಟು. ಸೊ ರಿಯಲ್ ಅಕೌಂಟಿಗೆ ನೀವು ಫಸ್ಟಿಂದ ಸರ್ವರ್ ಅಂತ ಚೂಸ್ ಮಾಡಿ. ಸರ್ವರ್ 1 2 3 ಇದೆ. ಅದು ಅರ್ಥ ಇಷ್ಟೇ. ಯಾಕಂದರೆ ಈಗ ನಾವು ಟ್ರೇಡ್ ಮಾಡ್ತಾ ಇರ್ತೇವೆ, ಸರ್ವರು
ನಮಗೆ ಈಗ ನಾವು ಮಾಡಿದ್ದು ನಿಮ್ಮ ಲಾಗಿನ್ ಎಲ್ಲ ಸರ್ವರಲ್ಲೇ ಮಾಡ್ತಾಯಿದ್ದೇವೆ. ಸರ್ವರ್ 1 2 3 ಇನ್ನೂ ನಮ್ದು ಆ್ಯಕ್ಟಿವ್ ಮಾಡಿಲ್ಲ, ಅದನ್ನು ಆ್ಯಕ್ಟಿವ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮ ಯು ಪಿ ಐ ಡಿ, ಒಂದೊಂದು ಯು ಪಿ ಐ ಡಿ ನೀವು ಚೇಂಜ್ ಮಾಡಿದಂಗೆ ಆಟೋಮೆಟ್ಲಿ ಬ್ಯಾಂಕ್ ಅಕೌಂಟ್ ನಿಮ್ಗೆ ಚೇಂಜ್ ಆಗುತ್ತೆ. ಈಗ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಇದ್ದರೆ ಅದಕ್ಕೊಂದು ಯು ಪಿ ಐ ಡಿ ಇರುತ್ತೆ, ಎಸ್ ಬಿ ಐ ಇದ್ದರೆ ಅದಕ್ಕೊಂದು ಇರುತ್ತೆ, ಆ ಥರ. ಓಕೆ, ನೆಕ್ಸ್ಟು ಇದ್ರ ಮೇಲೆ ಸರ್ವರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟು ಲಾಗಿನ್. ಓಕೆ, ನೀವು ಮೊದಲೇ ಹೇಳಿದಾಗ ಸೇವ್ ಪಾಸ್ವರ್ಡ್ ಕೊಟ್ಟರೆ ಪದೇ ಪದೇ ನೀವು ಪಾಸ್ವರ್ಡ್ನ ಹಾಕೋ ಅವಶ್ಯಕತೆ ಇರೋಲ್ಲ, ಒನ್ ಟೈಮ್ ಆದರೆ ಆಗುತ್ತೆ. ಇದರದ್ದು ಒಂದು ಪ್ರಾಬ್ಲಮ್ ಇದೆ, ಹೇಳ್ತೀನಿ ಮುಂದೆ. ಲಾಗಿನ್ ನೋಡಿ, ಲಾಗಿನ್ ಆಯ್ತು ಅವ್ರದ್ದು. ಈಗ ನಿಮಗೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆ, ಕರೆಕ್ಟಾಗಿ ಓದಿ. ರಾಘವೇಂದ್ರ ನಾರಾಯಣ ನಾಯ್ಕ್, ಇಲ್ಲಿ ಕೆಳಗಡೆ ಕಾಣಿಸ್ತಾ ಡಿರೈವ್ ಸರ್ವರ್, ದಿಸ್ ಈಸ್ ರಿಯಲ್ ಅಕೌಂಟ್. ಡಿರೈವ್ ಸರ್ವರ್ ಅಂತ ಬಂತು ಅಂದರೆ ರಿಯಲ್ ಅಕೌಂಟು. ಅದೇ ನಿಮಗೆ ನೋಡಿರಿ, ರಾಘವೇಂದ್ರ ನಾರಾಯಣ್ ಡೆಮೋ ಅಂತಿದೆ, ಇಲ್ಲಿ ಡೆಮೋ ಅಂತಂದಿದೆ, ಡೆಮೋ ಅಕೌಂಟು. ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಯಾವುದು ಮೇಲ್ಗಡೆ ಇದೆ, ಇದು ನೋಡಿ ಇಲ್ಲಿ ಕಾಣಿಸ್ತಿದೆ, ಇದು ಫಸ್ಟ್ ನಂಬರಲ್ಲಿದೆ, ಇದು ಸೆಕೆಂಡ್ ನಂಬರಲ್ಲಿದೆ. ಯಾವುದು ಮೇಲ್ಗಡೆ ನಿಮ್ಗೆ ಕಾಣಿಸುತ್ತೆ ಅದು ನಿಮಗೆ ಅಕೌಂಟು, ಅದು ಚಾಲ್ತಿಲಿದೆ ಅಂತ ಅರ್ಥ. ಈ ಸದ್ಯಕ್ಕೆ ನಾವು ಡೆಮೋದಲ್ಲಿ ತೋರಿಸ್ತೇನೆ, ಯಾಕಂದರೆ ಇವ್ರ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ ಇವ್ರ ಅಕೌಂಟಲ್ಲಿ, ಯಾಕಂದರೆ ಅವ್ರು ಡೆಮೋದಲ್ಲಿ ಇದ್ದಾರೆ ಸದ್ಯ. ನೋಡಿ 10,000ದಿಂದ 10,145 ಮಾಡಿದ್ದಾರೆ ಅವರು. ಓಕೆ, ಫಸ್ಟು ನೋಡಿ, ಯಾರಾದ್ರೂ ಹೇಳೋದು ಇಷ್ಟೇ, ನಮ್ಮ ಕನ್ಸರ್ನ್ ಇಷ್ಟೇ, ನೀವು ಪ್ರಾಫಿಟೇಬಲ್ ಆಗಿರಬೇಕು ಅನ್ನೋದೇ ನಮ್ಮ ಆ್ಯಕ್ಚುಲಿ ಇರೋದು ನಮ್ಮ ಪ್ಲ್ಯಾನ್. ಓಕೆ, ಈಗೇನು ಮಾಡ್ಬಿಡ್ತೇನೆ, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಮಾಡಿದ ತಕ್ಷಣ ಇಲ್ಲಿ ನೋಡಿ ಲಾಗಿನ್ ಅಂತ ಬಂತಿಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇನು ಕೇಳುತ್ತೆ, ಆಲ್ರೆಡಿ ಪಾಸ್ವರ್ಡ್ ಸೇವ್ ಇದೆ, ಓಕೆ ಇದೆ, ಸೈನ್ ಇನ್ ಅಂತ ಕೊಟ್ರು. ಸೈನ್ ಅಂತ ಕೊಟ್ರೆ ಈಗ ಏನಾಯಿತು, ಇದು ಫಸ್ಟ್ ಬಂತು, ಮೇಲ್ಗಡೆ ಬಂತು, ಇದು ಕೆಳಗಡೆ ಬಂತು. ಈಗ ಯಾವುದು ನಮ್ಮ ಅಕೌಂಟ್ ಚಾಲ್ತಿಲಿದೆ ಅಂದರೆ ಈ ಡೆಮೋ ಅಕೌಂಟ್ ಚಾಲ್ತಿಲಿದೆ, ಇದು ಚಾಲ್ತಿ ಇದೆ. ಈಗ ಇದಕ್ಕೆ ಚಾಲ್ತಿ ಇಲ್ಲ. ಅಕಸ್ಮಾತ್ ಇದನ್ನು ಚಾಲ್ತಿ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಕೊಡಿ, ಸೇಮ್ ಸೈನ್ ಇನ್ ಕೊಡಿ, ಸೈನ್ ಇನ್ ಕೊಡಿ, ಮೇಲೆ ಬಂತು. ಇವಾಗ ರಿಯಲ್ ಅಕೌಂಟ್ ಚಾಲ್ತಿ ಇದೆ ಅಂತ ಅಂದರೆ ನಾ ಹೇಳೋದು ಇಷ್ಟೇ, ಮೇಲ್ಗಡೆ ಯಾವುದಿದೆ ಅದು ನಿಮ್ಮ ಹತ್ರ ಚಾಲ್ತಿ ಇರೋ ಅಕೌಂಟು, ಕೆಳಗಡೆ ಇರೋದು ಇಲ್ಲ. ಇಲ್ಲ ಅಂದರೆ ಅಕೌಂಟ್ ಅದ್ರೊಳಗೆ ಇರುತ್ತೆ, ಬಟ್ ಚಾಲ್ತಿ ಇಲ್ಲ. ಅದೇ ಹೇಳಿದ್ನಲ್ಲ, ನೀವು ನಾರ್ಮಲಾಗಿ ಎಲ್ಲರೂ ಯು ಪಿ ಐ ಯೂಸ್ ಮಾಡ್ತೀರಿ, ನೀವು ಯಾವ ಬ್ಯಾಂಕ್ನ ಪ್ರೈಮರಿ ಬ್ಯಾಂಕ್ ಮಾಡ್ಕೊಳ್ತೀರೋ ಹಾಗೆ, ಅರ್ಥ ಆಯ್ತಾ? ಈಗ ಏನು ಮಾಡೋಣ, ನಾವು ಡೆಮೋ ತೋರಿಸ್ಬೇಕು, ಯಾಕಂದರೆ ಇದ್ರ ಅಮೌಂಟ್ ಇಲ್ಲ. ನಾನು ನಿಮ್ಗೆ ಟ್ರೇಡ್ ಮಾಡಿ ತೋರಿಸ್ತೀನಿ ಒಂದು, ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಲಾಗಿನ್, ಸೈನ್ ಇನ್. ಓಕೆ, ನೋಡಿ, ಇದು ನಿಮಗೆ ಸ್ಟಾರ್ಟಿಂಗ್ ಏನೋ ಅನಿಸ್ಬೋದು, ಹೋಗ್ತಾ ಹೋಗ್ತಾ ನನಗಿಂತ ಫಾಸ್ಟ್ ಮಾಡ್ತೀರಾ. ಓಕೆ, ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೇನೆ. ಇದಾದಮೇಲೆ ಇಲ್ಲಿ ಕೋಟ್ಸ್ ಅಂತ ಇದೆ, ಓಕೆ, ಚಾರ್ಟ್ಸ್ ಅಂತ ಇದೆ, ಇಲ್ಲಿ ಕೆಳಗಡೆ ನೋಡಿಬಿಡಿ ಕರೆಕ್ಟಾಗಿ, ಕೋಟ್ಸು ಚಾರ್ಟ್ ಎಲ್ಲ ಇದೆ ಇಲ್ಲಿ ಕೆಳಗಡೆ. ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, ಟ್ರೇಡ್ ಮಾಡಬೇಕಂದ್ರೆ ನಮಗೆ ಇಂಡೆಕ್ಸ್ ಬೇಕು. ನಾರ್ಮಲಾಗಿ ನಿಮ್ಮ ಟ್ರೇಡಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ, ಯಾರು ಏನೂ ಗೊತ್ತಿಲ್ಲ ಅನ್ನೋರಿಗೆ 1% ನಾಲೆಜ್ ಇರುತ್ತೆ. ಟ್ರೇಡ್ ಎದ್ರೊಳಗೆ ಮಾಡಬೇಕು, ಟ್ರೇಡ್ ಮಾಡೋಕ್ಕೊಂದು ಇಂಡೆಕ್ಸ್ ಬೇಕಲ್ಲ, ಆ ಇಂಡೆಕ್ಸ್ನ ಇಲ್ಲಿ ಚೂಸ್ ಮಾಡಬೇಕು. ಓಕೆ, ಎಕ್ಸಾಂಪಲ್ ಈಗ ನೋಡಿ, ಇದು ಚಾರ್ಟ್ ಇದೆ. ಓಕೆ, ಇವಾಗ ಏನು ಮಾಡ್ತೀನಿ ಅಂದರೆ ಈ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡೋದು. ಪ್ಲಸ್ ಸಿಂಬಾಲ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ನಿಮಿಷ, ಅದಕ್ಕಿಂತ ಮುಂಚೆ ಇದೆಲ್ಲ ಡಿಲೀಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಎಡಿಟ್ ಅಂತ ಇದೆ, ಒಂದು ಪೆನ್ಸಿಲ್ ಒಂದು ಮತ್ತು ಅಥವಾ ಪೆನ್ ಥರ ಇದೆಲ್ಲ ಆಕೃತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆ. ಓಕೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿರಿ, ಒಟ್ಟಿಗೆ ಎಲ್ಲ ಕ್ಲಿಕ್ ಮಾಡಿರಿ, ಡಿಲೀಟ್ ಅಂತ ಕೊಡಿರಿ. ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಇದ್ರ ಮೇಲೆ ಡಿಲೀಟ್ ಅಂತ ಕೊಡಿ. ಕೊಟ್ಟ ತಕ್ಷಣ ಆಟೋಮೆಟ್ಲಿ ಎಲ್ಲ ಡಿಲೀಟ್ ಆಯಿತು. ಈ 10 ಯಾಕೆ ಡಿಲೀಟ್ ಆಗಿಲ್ಲ ಅಂದರೆ ಇದ್ರ ಚಾರ್ಟ್ ಓಪನ್ ಇದೆ. ಈಗ ಯಾವ್ದಾರು ಒಂದು ಬೇಕಲ್ಲ, ಅಷ್ಟು ಡಿಲೀಟ್ ಹೆಂಗೆ ಮಾಡಲಿಕ್ಕಾಗುತ್ತೆ? ಎಕ್ಸಾಂಪಲ್ ನೀವೊಂದು ಜಿಮೇಲ್ ಐ ಡಿ ಹಾಕ್ಕೊಳ್ತೀರ ಹೊಸ ಫೋನ್ಗೆ, ಎಲ್ಲ ಜಿಮೇಲ್ ಐ ಡಿ ತೆಗಿಲಿಕ್ಕಾಗಲ್ಲ, ಇನ್ನೊಂದು ಹಾಕಿ ಆಮೇಲೆ ಅಲ್ಟರ್ನೇಟಾಗಿ ತೆಗಿಬೋದು, ಈ ಥರ. ಓಕೆ, ಇದಾದಮೇಲೆ ನೆಕ್ಸ್ಟು ಪ್ಲಸ್ ಸಿಂಬಾಲ್. ಈಗ ನಮ್ಗೆ ಯಾವ್ದು ಬೇಕು ನಾನು ಹೇಳ್ತೇನೆ, ಯಾವುದನ್ನು ಆ್ಯಡ್ ಮಾಡ್ಕೋಬೇಕಂತೇಳಿ ನಾನು ನಿಮಗೆ ಲೈವ್ ಟ್ರೇಡಲ್ಲಿ ಹೇಳ್ತೇನೆ. ಸದ್ಯಕ್ಕೆ ನಾವು ಟ್ರೇಡ್ ಮಾಡೋದು ವಾಲಟಿಲಿಟಿ ಇಂಡೆಕ್ಸ್ ಅಂತೇಳಿ. ವಾಲಟಿಲಿಟಿ ಇಂಡೆಕ್ಸ್ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ, ನಾರ್ಮಲಾಗಿ ಇಂಡಿಯನ್ ಮಾರ್ಕೆಟಲ್ಲಿ ವಿಕ್ಸ್ ಅಂತ ಇದೆ. ಅದರ ವಿಕ್ಸ್ ಮೀನ್ಸ್ ಅದ್ರ ಫುಲ್ ಫಾರ್ಮು ವಾಲಟಿಲಿಟಿ ಇಂಡೆಕ್ಸ್ ಅಂತೇಳಿ. ವಿಕ್ಸ್ ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಈ ಚುನಾವಣೆದು ಇದು ಬರುತ್ತೆ, ಒಟ್ಟು ರಿಸಲ್ಟ್ ಬರುತ್ತೆ, ಆಮೇಲೆ ಇದು ಬಜೆಟು, ಈ ರೆಪೋ ರೇಟು ಇವೆಲ್ಲ ಬಂದವಾಗ ವಿಕ್ಸ್ ಜಾಸ್ತಿ ಇರುತ್ತೆ. 27, 28, 29, 40, 50 ತನಕ ಹೋಗುತ್ತೆ. ಅದೇ ನಾರ್ಮಲ್ ಡೇದಲ್ಲಿ, ಈಗ ನಾರ್ಮಲ್ ಏನೂ ಇವೆಂಟ್ ಇಲ್ಲ ಅಂದರೆ, ಆ್ಯಕ್ಚುಲಿ ಹೇಳಬೇಕಂದ್ರೆ ನ್ಯಾಷನಲ್ ಇವೆಂಟ್ ಯಾವುದೂ ಇಲ್ಲ, ಆ ಟೈಮಲ್ಲಿ ವಿಕ್ಸ್ ಕಮ್ಮಿ ಇರುತ್ತೆ. ಅರ್ಥ ಏನು ಬರುತ್ತೆ ಅಂದರೆ, ವಿಕ್ಸ್ ಯಾವ ದಿನ ಜಾಸ್ತಿ ಇರುತ್ತೆ, ಮಾರ್ಕೆಟ್ ವೋಲ್ಟೈಲ್ ಇದೆ ಅಂತೇಳಿ, ಅವಾಗ ಬೈಯರ್ಸಿಗೆ ಒಳ್ಳೆಯದು. ಬಟ್ ವಿಕ್ಸ್ ಯಾವ ಕಮ್ಮಿ ಇರುತ್ತೆ ಅಲ್ಲ, ಆವಾಗ ಸೆಲ್ಲರ್ಸಿಗೆ ಒಳ್ಳೆಯದು. ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ಒಂದು ತಾಸು ಆಗುತ್ತೆ, ಬೇಡ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಈಗೇನು ಮಾಡಿ, ಈ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆಯಿತು. ಇದ್ರೊಳಗೆ ನಾವು ಹೇಳ್ತೇನೆ, ನಾನು ಲೈವ್ ಟ್ರೇಡ್ ನೀವು ಒಂದ್ಸಲಿ ಜಾಯ್ನ್ ಆದರೆ ನಿಮ್ಗೆ ಅರ್ಥ ಆಗಿಬಿಡ್ತದೆ. ಈಗ ಜಸ್ಟ್ ಎಕ್ಸಾಂಪಲ್, ವಾಲಟಿಲಿಟಿ ಇಂಡೆಕ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈಗ ನನಗೆ ವಾಲಟಿಲಿಟಿ 25 ಇಂಡೆಕ್ಸ್ ಬೇಕು. ಓಕೆ,
ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಆಟೋಮೆಟಿಕ್ಲಿ ಆ್ಯಡ್ ಆಗಿರ್ತದೆ. 50 ಬೇಕು ನನಗೆ, 75 ಬೇಕು, 100 ಬೇಕು, 10 ಒನ್ನೆಸ್ ಬೇಕು, 25 ಒನ್ನೆಸ್ ಬೇಕು, 50 ಒನ್ನೆಸ್ ಬೇಕು, 75 ಒನ್ನೆಸ್ ಬೇಕು, 100 ಒನ್ನೆಸ್ ಬೇಕು, ಸಾಕು ನಂಗೆ ಇಷ್ಟಿದ್ರೆ 10 ಇಂಡೆಕ್ಸ್ ಸಾಕು. ಆಮೇಲೆ ಎಲ್ಲ ಆ್ಯಕ್ಚುಲಿ ನೀವು ಇಲ್ಲಿ ನೋಡಿ, ಇಲ್ಲ ಆಯ್ತಲ್ಲ ವೋಲ್ಟೇಜ್ ಇಂಡೆಕ್ಸ್ ಇವೆಲ್ಲ ಆ್ಯಡ್ ಆಗಿದೆ. ಆ್ಯಡ್ ಆದ ತಕ್ಷಣ ಬ್ಯಾಕ್ ಹೋಗಿ, ಇಲ್ಲಿ ಬ್ಯಾಕ್ ಇದೆ, ಬ್ಯಾಕ್ ಹೋಗಿ ಫುಲ್ ಬ್ಯಾಕ್ ಹೋಗಿಬಿಟ್ರೆ ನೋಡಿರಿ ಈಗೆಲ್ಲ ಆ್ಯಡ್ ಆಗಿದೆ. ನೋಡಿ ನಾನು ಟೋಟಲಿ 9 ಸ್ಕ್ರಿಪ್ಟ್ ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಇತ್ತು, ಆಲ್ರೆಡಿ 10 ಇಂಡೆಕ್ಸ್ ಇತ್ತು. ನೀವು ಅಂದರೆ ಮೊದಲನೇ ನಾನು ಹೇಳಿದ್ದೆ, ಯಾಕಂದರೆ ಅದ್ರ ಚಾರ್ಟ್ ಓಪನ್ ಇತ್ತು, ಅದಕ್ಕೋಸ್ಕರ ಅದು ಓಪನ್ ಇತ್ತು ಅಂತೇಳಿ. ನಾವು ಆಲ್ಮೋಸ್ಟ್ 90% ಇಷ್ಟೇ ಸ್ಕ್ರಿಪ್ಟ್ ಮೇಲೆ ಅಥವಾ ಇಷ್ಟೇ ಇಂಡೆಕ್ಸ್ ಮೇಲೆ ಕೆಲಸ ಮಾಡ್ತೇವೆ. ಆಮೇಲೆ ಡಿಫ್ರೆನ್ಸ್ ಹೇಳ್ತೇನೆ. ಡಿಫ್ರೆನ್ಸ್ ಕೇಳ್ಬೋದು, ಸರ್ ಏನಿದು ವಾಲ್ಟಾಲಿಟಿ 10 ಇದೆ, ಇದೇನಿದು 10 ಒನ್ನೆಸ್ ಇದೆ ಅಂತೇಳಿ. ನೋಡಿ ವಾಲ್ಟಾಲಿಟಿ 10 ಅಂದರೆ ನಿಮಗೆ ಟಿಕ್ಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಬೇಡ, ಜಸ್ಟ್ ಇನ್ಫಾರ್ಮೇಷನ್ ಇರಲಿ ಅಂಥೇಳಿ. ಟಿಕ್ಸು ಹೇಗಿದೆ ಅಂದರೆ ಇದರೊಳಗೆ 2 ಸೆಕೆಂಡ್ಸಿಗೆ 1 ಟಿಕ್ ಆಗುತ್ತೆ. ವಾಲ್ಟಾಲಿಟಿ 10 ಅಥವಾ ತೊಗೊಳ್ಳಿ, 25 ತೊಗೊಳ್ಳಿ, 2 ಟಿಕ್ಸಿಗೆ 2 ಟಿಕ್ಸಿಗೆ 1 ಸೆಕೆಂಡ್. ಸಾರಿ, ಅದು ಹೇಗೆ ಬರುತ್ತೆ ಅಂದರೆ 1 ಸೆಕೆಂಡಿಗೆ 1 ಟಿಕ್ಕಲ್ಲಿ ಇಲ್ಲಿ 2 ಸೆಕೆಂಡ್ಸಿಗೆ 1 ಟಿಕ್ಕು ಅಷ್ಟೇ. ಅಂದರೆ 1 ಮಿನಿಟಲ್ಲಿ 30 ಟಿಕ್ ಬರುತ್ತೆ ಇದರೊಳಗೆ. ಆದರೆ ಇದರೊಳಗೆ ನಿಮಗೆ 60 ಟಿಕ್ಸ್ ಬರುತ್ತೆ 10 ಒನ್ನೆಸ್ಸಲ್ಲಿ. ಇದು ನಮಗೆ ಆ್ಯಕ್ಚುಲಿ ಬೇಕು. ಅದು ಆಪ್ಷನ್ಸು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ನಿಮಗೆ ಕಾಲ್ ಪುಟ್ಟಿಗೆ ಬೇಕು. MT5 ಟ್ರೇಡ್ ಮಾಡೋಕ್ಕೆ ಇದು ಅವಶ್ಯಕತೆ ಇಲ್ಲ, ಬಟ್ ಆದರೂ ಒಂದು ನಾಲೆಜ್ ಇರಲಿ ಅಂತ ಹೇಳಿದೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ತೇನೆ. ನೆಕ್ಸ್ಟ್ ನೋಡಿ, ಯಾವುದಾದ್ರು ತೊಗೊಳ್ಳಿ ಸ್ಕ್ರಿಪ್ಟ್ನ ಹೇಳಿರ್ತೇನೆ. ಈಗ ನಾನು ಎಕ್ಸಾಂಪಲ್ 10 ತೊಗೊಳ್ತಿದ್ದೆ ಅಂತ ಅಂದ್ಕೊಳ್ರಿ. 10 ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿರಿ, ಅವಾಗ ನಿಮ್ಗೆ ಇಷ್ಟು ಆಪ್ಷನ್ಸ್ ಬಂತು. ನ್ಯೂ ಆರ್ಡರು, ಚಾರ್ಟು, ಪ್ರಾಪರ್ಟೀಸ್ ಇವೆಲ್ಲ ಬಂತು. ಏನು ಮಾಡಬೇಕು ಅಂದರೆ ಫಸ್ಟ್ ಚಾರ್ಟ್ ನೋಡೋಣ, ಯಾವ ಥರ ನೋಡೋದು. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದೆ ನಾನು. ಇನ್ನೊಂದು ಟೈಮ್ ತೋರಿಸ್ತೇನೆ ಕೋಡ್ಸು. ನೋಡಿ, ಫಸ್ಟು ನಾನು ಚೂಸ್ ಮಾಡಿದ್ದು 10. ಓಕೆ, 10 ಮಾಡಿದೆ, ಚಾರ್ಟ್. ಓಕೆ, ಚಾರ್ಟ್ ಆದಮೇಲೆ ಈ ಥರ ಬಂತು. ಇದ್ರ ಮೇಲೆ ನೀವು ಹೀಗೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. 15 ಮಿನಿಟ್ಸಲ್ಲಿ ನೋಡ್ಬೋದು, 1 ಮಿನಿಟಲ್ಲಿ ನೋಡ್ಬೋದು, 30 ಮಿನಿಟ್ಸಲ್ಲಿ ನೋಡ್ಬೋದು, ಬೇಡ 1 ಡೇದು ನೋಡ್ಬೋದು ಕ್ಯಾಂಡಲ್. ಅಂದರೆ ಇದು ಚಾರ್ಟ್ಸು. ಓಕೆ, ಇದಾದಮೇಲೆ ವಾಪಸ್ ಹೋಗೋಣ, ಮತ್ತು ಕೊಡ್ಸಿ ಹೋಗ್ತಾನೆ. ವಾಪಸ್ ಹೋದೆ. ಈಗ ಹೇಗಪ್ಪ ಆರ್ಡರ್ ಹಾಕಬೇಕು ಅಂಥೇಳಿ, ಆರ್ಡರ್ ಹೇಗೆ ಹಾಕಬೇಕು ಅಂತೇಳಿ ಹೇಳ್ತೇನೆ. ಯಾಕಂದರೆ ಇದೇ ಇಂಪಾರ್ಟೆಂಟ್ ಇರೋದು. ಚಾರ್ಟ್ ಗೀಟ್ ಯಾಕಂದರೆ ನಾವೇ ಟ್ರೇಡ್ ಮಾಡಿಸ್ತೇವೆ, ಚಾರ್ಟಿಂದೆಲ್ಲ ಅವಶ್ಯಕತೆ ಇರಲ್ಲ. ನಾ ಹೇಳೋದು ಇಷ್ಟೇ, ಇದರೊಳಗೆ ನೀವು ಯಾವುದೇ ಥರದ್ದು ಬೇಸಿಕ್ ನಾಲೆಜ್ ಇಲ್ಲದಿದ್ರೂ ಪ್ರಾಫಿಟ್ ಮಾಡೋದು. ಬಟ್ ಆದರೆ MT5 ಹೇಗೆ ಯೂಸ್ ಮಾಡಬೇಕು ಅನ್ನೋದು ಮಾತ್ರ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾ ಇರೋದು, ಫಸ್ಟು ಯಾರೇ ಅಕಸ್ಮಾತ್ ನಿಮ್ದು ಅಕೌಂಟ್ ಆದಮೇಲೆ, ನಮ್ಮ ಜೊತೆಲಿ ನೀವು ನಮ್ಮ ಜೊತೆಲಿ ಅಕೌಂಟ್ ಓಪನ್ ಆದಮೇಲೆ ಫಸ್ಟ್ ನೀವು ಡೆಮೋದಲ್ಲೇ ಮಾಡಬೇಕು. ಇಲ್ಲಿ ತನಕ 1 ವಾರ ತೊಗೊಳ್ಳಿ, 2 ವಾರ ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ನಿಮಗೆ ಅನಿಸ್ಬೇಕು, ಓಕೆ ನನಗೀಗ ಟ್ರೇಡ್ ಮಾಡ್ಲಿಕ್ಕೆ ಬರ್ತದೆ, ರಿಯಲಲ್ಲಿ ನಾನು ದುಡ್ಡು ಹಾಕಿ. ಯಾಕಂದರೆ ನೋಡಿ, ರಿಯಲಲ್ಲಿ ಅಮೌಂಟ್ ಹಾಕಿ ಮಾಡ್ತಾರೆ, ಡೆಮೋದಲ್ಲಿ ಅವರೇ ಕೊಟ್ಟಿರ್ತಾರೆ $10,000. ಓಕೆ, ನಿಮ್ಗೆ ಅದನ್ನು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಈಗ ನೆಕ್ಸ್ಟು ಇಲ್ಲಿ ಕೆಳಗಡೆ ನೋಡಿ ಹೇಳ್ತೇನೆ. ಇಲ್ಲಿ ಕೆಳಗಡೆ ಟ್ರೇಡ್ ಅಂತ ಇದೆ ನೋಡಿ. ಇಲ್ಲಿ $10,145 ಇದೆ. ಇದು ರುಪೀಸ್ ಅಲ್ಲ, ಡಾಲರ್ಸಲ್ಲಿ ಇರ್ತದೆ. ಓಕೆನಾ. ನೆಕ್ಸ್ಟ್ ಹಿಸ್ಟ್ರಿ ನೋಡಿ. ಹಿಸ್ಟ್ರಿದಲ್ಲಿ ಹೇಳ್ತೇನೆ. ಇಲ್ಲಿ ನಾನು ಇಲ್ಲಿ ನೋಡಿ, ಇದು ಮೇಲ್ಗಡೆ ಒಂದು ಕ್ಯಾಲೆಂಡರ್ ಸಿಂಬಲ್ ಇದೆ. ಕ್ಯಾಲೆಂಡರ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಇವತ್ತು ಏನೇನಿದೆ ನಾರ್ಮಲ್ ಹಿಸ್ಟ್ರಿ ನೋಡೋದು. ನಿನ್ನೆ ಏನಾಯಿತು, ಇವತ್ತೇನಾಯಿತು ನೋಡಿ. ಇದು ಲಾಸ್ಟ್ ವೀಕ್ ಟ್ರೇಡ್ ಮಾಡಿದ್ದು, ಅಂದರೆ ಈ ಕ್ಲೈಂಟ್ ಮಾಡಿದ್ದು, ಹಾಗೆ ಡೆಮೋದಲ್ಲಿ ಮಾಡಿದ್ದು. ಸೊ ಇಷ್ಟ $145 ಪ್ಲಸ್ ಇದೆ. ಲಾಸ್ಟ್ 3 ಮಂತ್ಸ್ ತೊಗೊಳ್ಳಿ. ಇವ್ರು ಸ್ಟಾರ್ಟ್ ಮಾಡಿದ್ದೇ ನಿಮ್ಗೆ ಡೇಟ್ ಇದ್ದಂಗೆ 9ನೇ ತಾರೀಕಿಗೆ ಚಾಲೂ ಮಾಡಿದ್ದಾರೆ. ಲಾಸ್ಟ್ 3 ಮಂತ್ಸ್ ಅಂದ್ರೆ ಅಷ್ಟೇ ಬರುತ್ತೆ. ಇಲ್ಲ ಬೇಡ ಕಸ್ಟಮ್ ಪೀರಿಯಡ್ ಮಾಡ್ಬೋದು. ಕಸ್ಟಮ್ ಪೀರಿಯಡ್ ನೋಡಿರಿ 1ನೇ ತಾರೀಕಿಂದ ಒಂದು 24ನೇ ತಾರೀಕು ಹಾಕ್ಕೊಳ್ಳಿ, ಇಷ್ಟು ಬಂತು $158. ಹೀಗೆ ಈ ಥರ ಟೋಟಲ್ ಆಗಿ ನಿಮಗೆ ನಿಮ್ಮ ಹಿಸ್ಟ್ರಿ ಗೊತ್ತಾಗುತ್ತೆ. ಇನ್ನು ನಾರ್ಮಲ್ ಲಾಸ್ಟಿಗೆ ಇಲ್ಲೊಂದು ಮೆಸೇಜ್ ಅಂತ ಇದೆ, ಮೆಸೇಜ್ ಅಂತ ಬಂದಿದೆ. ಆ ಮೆಸೇಜು ನಾರ್ಮಲಾಗಿ ಏನಾದ್ರು ನಿಮಗೆ ಇಂಟಿಮೇಷನ್ ಮಾಡೋದಿದ್ರೆ ಮೆಟಾದವ್ರು ಕಳಿಸ್ತಾರೆ. ಅಂದರೆ ಏನಾದರೂ ಇವೆಂಟ್ಸ್ ಇತ್ತು ಆ ಥರ ಈ ಥರ ಇದ್ದರೆ ಅದು ಕಳಿಸ್ತಾರೆ. ಓಕೆ, ಈಗ ಡೈರೆಕ್ಟಾಗಿ ಟ್ರೇಡ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಕೊಡ್ಸಿ ಹೋಗ್ಬೇಕು ನೀವು. ನಾನು ಹೇಳ್ತೇನೆ, ಲೈವಲ್ಲಿ ಇರ್ತೀನಿ ನಾನು, ಲೈವಲ್ಲಿ ಹೇಳ್ತೇನೆ. ಓಕೆ, ನಾನೀಗ 10 ಇಂಡೆಕ್ಸ್ ಬೈ ಮಾಡ್ತಾ ಇದ್ದೇನೆ. ನೀವು 10 ಇಂಡೆಕ್ಸ್ನ ಓಪನ್ ಇಟ್ಕೊಳ್ಳಿ. ಓಪನ್ ಮಾಡಲಿಕ್ಕೆ ಏನು ಮಾಡಬೇಕು, 10 ಇಂಡೆಕ್ಸ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಬೇಕು. ಓಕೆ, 10 ಇಂಡೆಕ್ಸ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ನ್ಯೂ ಆರ್ಡರ್ ಅಂತ ಇದೆ. ಓಕೆ, ನ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಆಲ್ಮೋಸ್ಟ್ 99% ನಾನು ಮಾರ್ಕೆಟ್ ಎಕ್ಸಿಕ್ಯೂಷನ್ನೇ ಮಾಡಿಸ್ತೇನೆ. ಇದ್ರ ಮೇಲೆ ಭಾಳ ಆಪ್ಷನ್ಸ್ ಇದೆ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ನೀವು ಗೊತ್ತಿರೋಂಗೆ ಝೆರೋದಲ್ಲಿ ಇರುತ್ತೆ ಮಾರ್ಕೆಟ್ ಎಕ್ಸಿಕ್ಯೂಷನ್ನು, ಬೈ ಲಿಮಿಟು, ಸೆಲ್ ಲಿಮಿಟು, ಬೈ ಸ್ಟಾಪು, ಇವೆಲ್ಲ ಏನು ಬೇಡ. ನಾನು ಜಾಸ್ತಿ ಆಲ್ಮೋಸ್ಟ್, ಯಾಕಂದರೆ ಏನಾಗುತ್ತೆ ಅಂದರೆ ಮಾರ್ಕೆಟದ್ದು ಸೆಕೆಂಡ್ಸಿಗೆ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ನಾವು ಪಟ್ನೆ ಮಾರ್ಕೆಟ್ನಲ್ಲಿ ಎಂಟ್ರಿ ಆಗಬೇಕು. ಈಗ ನಿಮಗೆ ಹೇಳಿದಾಗೆ ಇಲ್ಲೊಂದು ನಿಮ್ಗೆ ಕಾಣಿಸ್ತಿದೆ ಕ್ವಾಂಟಿಟಿ ಅಂತ ಹೇಳಿದ್ದು ನಾನು ನಿಮ್ಗೆ. ಒಂದು ಮನಿ ಮ್ಯಾನೇಜ್ಮೆಂಟ್ ರಿಸ್ಕಿಂದು ಚಾರ್ಟ್ ತೋರಿಸಿದ್ನ, ಅಲ್ಲೇ ಹೋಗೋಣ. ಈಗ ಎಲ್ಲಿ ಹೋಗ್ಬೇಕು ಅದಕ್ಕೆ, ಫಸ್ಟು ಒಂದು ನಿಮಿಷ. ಇಲ್ಲಿದೆ ನೀವು ಚಾರ್ಟು. ಫಾರ್ ಎಕ್ಸಾಂಪಲ್ ಈಗ ಹಾಗೆ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡುವ. $500 ಇದೆ ಅಂತ ಅಂದ್ಕೊಂಡು, ಎಷ್ಟಿದೆ $500. ನಾನು ಮಾಡ್ತಿರೋದು ಯಾವುದು, 10 ಇಂಡೆಕ್ಸು. ನಾನು ಎಷ್ಟು ಹಾಕ್ಬೇಕು ಕ್ವಾಂಟಿಟಿ, 2.5 ಹಾಕಬೇಕು. ಓಕೆ, ಅರ್ಥ ಆಯ್ತಾ. ಎಕ್ಸಾಂಪಲ್
$500 ನನ್ನ ಹತ್ರ ಇರೋ ಇನ್ವೆಸ್ಟ್ಮೆಂಟ್ ಅಂದರೆ ಕ್ಯಾಪಿಟಲ್. ನಾನು ಮಾಡಿಸ್ತಾ ಇರೋದು 10ಅಲ್ಲಿ, ನೀವು ಎಷ್ಟು ಹಾಕಬೇಕು? 2.5. ಎವ್ರಿ ಟ್ರೇಡು 2.5 ತೊಗೋಬೇಕು ನೀವು. ಇದಕ್ಕೆ ನೀವು ಕೇಳ್ಬೋದು, ಸರ್ ಇದು ಹೇಗೆ ಅಂತೇಳಿ. ನೋಡಿ, ಇದು ಕ್ಯಾಲ್ಕುಲೇಷನ್ ಎಲ್ಲ ಸೆಟ್ ಮಾಡೋಕ್ಕೆ ನನಗೆ ಬೇಕಾಯ್ತು 1 ವಾರ. ಯಾಕಂದರೆ ನಾನು ಅಲ್ಲಿ ಹಾಕಿ ಇದು ಮಾಡಿ ಎಲ್ಲ ಟೋಟಲ್ ನೋಡಿರಿ, ನಿಮಗೇನು ಹೆಲ್ಪ್ ಆಗಬೇಕು ಟೋಟಲ್ ನಾನು ರೆಡಿ ಮಾಡಿದ್ದೀನಿ. ಓಕೆ, ಕ್ಲಿಯರ್ ಆಯಿತಾ ಇದೊಂದು? ಈಗ ಡೈರೆಕ್ಟ್ ಟ್ರೇಡ್ಗೆ ಹೋಗ್ತೇನೆ. ಇನ್ನೊಂದು ಟೈಮ್ ಹೇಳ್ತೀನಿ ಟ್ರೇಡ್ ಹೆಂಗೆ ಮಾಡಬೇಕು. ಯಾವ್ದು ಇಂಡೆಕ್ಸ್ ಹೇಳ್ತೇನೆ ಆ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಆರ್ಡರ್ ತೊಗೊಂಡ್ರಾ. ಈಗ ಮಾರ್ಕೆಟ್ ಎಕ್ಸಿಕ್ಯೂಷನ್ ಇರಲಿ, ಅದನ್ನು ಹೇಳ್ತೇನೆ, ಬೇಕಾದ್ರೆ ಚೇಂಜಸ್ ಇದ್ದರೆ ಹೇಳ್ತೇನೆ, ಅದು ನೀವು ಮಾಡ್ಬೋದು. ಆಲ್ಮೋಸ್ಟ್ 90% ಅದೇ ಮಾಡ್ತೇನೆ. ನೆಕ್ಸ್ಟ್ ಈಗ ಕ್ವಾಂಟಿಟಿ ಇಲ್ಲಿ ನೋಡಿ, ಕ್ವಾಂಟಿಟಿಗೆ ಏನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗೆ ಬಂತಾ. ಈಗ ಎಷ್ಟು ಹಾಕ್ಬೇಕು ನಾವು? 2.5 ಓಕೆ, 2.50 ಅಂದ್ರೆ ಒಂದೇ, 5 ಅಂದ್ರೆ ಒಂದೇ. ಓಕೆ, ಈಗ ನಾನು ಹೇಳ್ತೇನೆ, ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ನಿಮಗೆ ಸೆಲ್ ಮತ್ತು ಬೈ ಅಂತ ಕಾಣಿಸ್ತಾಯಿದೆ. ಓಕೆ, ಸೆಲ್ ಮತ್ತು ಬೈ. ಇವಾಗ ಏನು ಮಾಡಬೇಕು ಅಂದರೆ ನಾನು ನಿಮ್ಗೆ ಹೇಳ್ತೇನೆ ಬೈ ಮಾಡಿ ಅಂತ ಹೇಳ್ತೇನೆ. ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ, ಟ್ರೇಡ್ ಚಾಲು ಆಯಿತು. ನಿಮ್ಗೆ ಇಲ್ಲಿ ಲೈವ್ ಟ್ರೇಡ್ ಕಾಣಿಸ್ತಾ ಇದೆ. ಲೈವ್ ಟ್ರೇಡ್ ಅಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೇನೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರೆ, ಯಾಕಂದರೆ ವಿಡಿಯೋ ಮಾಡಬೇಕಾದ್ರೆ ಟ್ರೇಡ್ ಸಿಗಬೇಕಲ್ಲ. ಟ್ರೇಡ್ ಯಾವಾಗೂ ನೋಡಿ ಹೇಳ್ತಾನೆ, ಟ್ರೇಡ್ಗೆ ನಾವು ಹುಡ್ಕೊಂಡು ಹೋಗಬಾರ್ದು. ಟ್ರೇಡ್ ಸಿಕ್ಕಿದಾಗ ನಾವು ಮಾಡಬೇಕಷ್ಟೇ. ಇದು ನಾನು ಕಲ್ತಿದ್ದು, ನಾನು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಆಮೇಲೆ ನೀವು ಇದನ್ನು ಚಾರ್ಟಲ್ಲಿ ನೋಡ್ಬೋದು, ಎಲ್ಲಿ ನೀವು ಬೈ ಮಾಡಿದ್ದೀರಿ ಅಂತಲೂ ಕಾಣಿಸುತ್ತೆ ನಿಮಗೆ. ಚಾರ್ಟಿಗೆ ಹೋಗ್ಬಿಟ್ರೆ ನೋಡಿ, ಇಲ್ಲಿ ಬೈ ಮಾಡಿದ್ರಿ, ಇಲ್ಲಿ ಕಾಣಿಸ್ತಿದೆನಾ ಬೈ 2.5. ಓಕೆ, ಬೈ ಮಾಡಿದ್ದೀರಿ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ಈಗ ಎಕ್ಸಿಟ್ ಮಾಡಿರಿ ಅಂತ ಹೇಳ್ತೇನೆ. ಎಕ್ಸಿಟ್ ಹೇಗೆ ಮಾಡಬೇಕು? ಎಕ್ಸಿಟ್ನ ಇದ್ರ ಮೇಲೆ ಈಗ ಕಾಣಿಸ್ತಿದೆಯಲ್ಲ, ಈಗೇನು ರನ್ನಿಂಗ್ ನಡೀತಾ ಇದೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿರಿ. ಇಲ್ಲಿ ಕ್ಲೋಸ್ ಪೊಸಿಷನ್ ಅಂತ ಇದೆ. ಓಕೆ, ಕ್ಲೋಸ್ ಪೊಸಿಷನ್ ಒತ್ತಿರಿ. ಒತ್ತ ತಕ್ಷಣ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಕ್ಲೋಸ್ ವಿತ್ ಸಮಥಿಂಗ್ ಕೆಳಗಡೆ. ಓಕೆನಾ? ಕ್ಲೋಸ್ ವಿತ್ ಲಾಸ್ ಆಫ್ $1.62 ಅಂತ ಇದೆ. ಓಕೆ, ಈಗ ನಾನು ಡೆಮೋ ತೋರಿಸ್ತಿದ್ದೀನಿ, ಲಾಸ್ ನಡೀತದೆ, ಬಟ್ ಟೆನ್ಷನ್ ತೊಗೊಳಕ್ಕೆ ಲಾಸ್ ಆ ಥರ ಏನಾಗಲ್ಲ. ಯಾಕಂದರೆ ನಾವು ಎಲ್ಲ ರಿಸರ್ಚ್ ಮಾಡಿ ನಾವು ಅದರೆಲ್ಲ ವೇಟ್ ಮಾಡಿ ಟ್ರೇಡ್ ಕೊಟ್ಟಿರ್ತೇವೆ. ಈಗ ನಿಮ್ಗೆ ವಿಡಿಯೋ ಮಾಡಬೇಕಿದ್ರೆ ಟ್ರೇಡ್ ಸಿಗೋಲ್ಲ. ಅರ್ಥ ಆಯ್ತಾ? ಟ್ರೇಡ್ ಸಿಕ್ಕಿದ್ರೆ 100% ಕೊಡ್ತೇನೆ, ನೋಡುವ. ಈಗ ಕೆಳಗಡೆ ಏನು ಮಾಡಬೇಕು? ಕ್ಲೋಸ್ ವಿತ್ ಲಾಸ್ ಕ್ಲಿಕ್ ಮಾಡಿದ್ರೆ ಆಯ್ತು. ಈಗ ನಿಮ್ಮದು ಟ್ರೇಡ್ ಇಲ್ಲಿ ಯಾವುದು ಕಾಣಿಸ್ತೆ, ಯಾಕಂದರೆ ಯಾವುದು ಆ್ಯಕ್ಟಿವ್ ಟ್ರೇಡ್ ಇಲ್ಲ ಇಲ್ಲಿ. ಎಲ್ಲಿ ಹೋಗ್ಬೇಕು ಈಗ ನೋಡೋಕ್ಕೆ? ಕೆಳಗೆ ಹೋಗಿ ಹಿಸ್ಟ್ರಿ ಹೋಗಬೇಕು. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಹೋಗಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿರಿ. ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಟುಡೇ ಅಂತ ಕೊಡಿ, ಯಾಕಂದರೆ ಇವತ್ತು ಮಾಡ್ತಿರೋದಲ್ಲ, ಇವತ್ತಿನಷ್ಟೇ ಹಿಸ್ಟ್ರಿ ಬೇಕಂದರೆ ಟುಡೇ ಅಂತ ಕೊಟ್ಟ ತಕ್ಷಣ ನೀವು ಟುಡೇ ಓಡ್ತೀರ. ನೋಡಿ, ಈಗ ನನಗೆ ಲಾಸ್ ಆಗಿದ್ದು $2.15 ಲಾಸ್ ಆಗಿದೆ. ಓಕೆ, ಇನ್ನೊಂದು ಟ್ರೇಡ್ ಮಾಡುವ. ಹೇಳ್ತೇನೆ 10 ಇಂಡೆಕ್ಸ್ ತೊಗೊಳ್ಳಿ. ಓಕೆ, ತೊಗೊಂಡ್ರಾ? ಲಾಂಗ್ ಪ್ರೆಸ್ ಮಾಡಿದ್ರೆ ನೀವು ಆರ್ಡರ್ ತೊಗೊಳ್ಳಿ, ಸೆಲ್ ಮಾಡಿರಿ. ಸೆಲ್ ಮಾಡಿದ್ದೀನಿ. ಓಕೆನಾ? ಈಗ ರನ್ನಿಂಗ್ ನಡೀತಾ ಇದೆ ನೋಡಿ. ಇವೆಲ್ಲ ಮೈಕ್ರೋ ಸೆಕೆಂಡ್ಸಲ್ಲಿ ನಡೀತದೆ, 1 ಸೆಕೆಂಡು ಅಲ್ಲ, ಮೈಕ್ರೋ ಸೆಕೆಂಡ್ ನಡೀತದೆ. ನಾನು ಹೇಳೋದಿಷ್ಟೇ, ಪ್ರಾಕ್ಟೀಸ್ ಮಾಡಿ ಡೆಮೋದಲ್ಲಿ ಫಸ್ಟು. ಅದಾದಮೇಲೆ ನಿಮಗೆ ಆಟೋಮೆಟಿಕ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಓಕೆ, ಇನ್ನು ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಓಕೆ, ಇದನ್ನು ನಾವು ಎಕ್ಸಿಟ್ ಮಾಡಬೇಕು. ಎಕ್ಸಿಟ್ ಹೇಗೆ ಮಾಡ್ತೀರಾ? ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕ್ಲೋಸ್ ಪೊಸಿಷನ್, ಕ್ಲೋಸ್ ವಿತ್ ಲಾಸ್. ಓಕೆ, ಡನ್. ಇವಾಗ ನಾನು ನಿಮಗೆ ಒಂದೆರಡು ವಿಷಯ ಹೇಳಬೇಕು. ಯಾಕಂದರೆ ಈಗ ಆಲ್ರೆಡಿ ನಂತರ ಆ್ಯಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ, ರಿಯಲಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಒಂದು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಹೇಳ್ತೇನೆ ನೋಡಿ. ಇದು ನಿಮ್ಮದು ಬ್ಯಾಂಕ್ ಅಕೌಂಟ್ ಇದ್ದಂಗೆ, ದುಡ್ಡು ಇರುತ್ತೆ ಇದರೊಳಗೆ. ಬ್ಯಾಂಕ್ ಅಕೌಂಟಿಂದೆಲ್ಲ ನೀವು ಇನ್ನೊಬ್ರಿಗೆ ಪಾಸ್ವರ್ಡ್ ಕೊಡ್ತೀರಾ, ಅಥವಾ ಇನ್ನೊಬ್ಬರಿಗೆ ನೀವು ಎಲ್ಲ ಶೇರ್ ಮಾಡ್ಕೊಳ್ತೀರಾ? ಮಾಡೋದು ತಾನೆ. ಹಾಗೆ ನಿಮ್ಮ ಈ ಮೊಬೈಲು ಅಕಸ್ಮಾತ್ ಇದಕ್ಕೆ ನಿಮ್ಮ ರಿಯಲ್ ಅಕೌಂಟ್ ಆನ್ ಇದ್ದವಾಗ ಯಾರ ಕೈಯಲ್ಲೂ ಮೊಬೈಲ್ ಕೊಡ್ಲಿಕ್ಕೆ ಹೋಗ್ಬಿಡಿ. ಕಾರಣ ಇಷ್ಟೇ, ನಮ್ಮ ಒಂದು 2-3 ಜನ ಕ್ಲೈಂಟು ಯಾರೋ ಅವ್ರ ಫ್ರೆಂಡ್ಸಿಗೋ ಅವ್ರು ಯಾರೋ ರಿಲೇಟಿವ್ಸಿಗೋ ಫೋನ್ ಕೊಟ್ಟಿದ್ದಾರೆ. ಅವ್ರಿಗೆ ಇದು ಚೆಂದ ಕಾಣಿಸುತ್ತೆ, ಯಾಕಂದರೆ ಒಂಥರ ಇದು ಗೇಮ್ ಥರ ಹಾಕ್ಕೊಂಡು ಲಾಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ನನ್ನ ಕಡೆಯಿಂದ ಲಾಸ್ ಅಲ್ಲ, ಅವರೇ ಲಾಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ತಲೆಗಿಟ್ಕೋಬೇಕು. ಯಾವಾಗ ನೀವು ರಿಯಲ್ ಅಕೌಂಟು ಸ್ಟಾರ್ಟ್ ಮಾಡ್ತೀರಾ ಆವಾಗ ಇದಕ್ಕೊಂದು ಆ್ಯಪಿಗೆ ಅದ್ರ ಲಾಕ್ ಆದರೂ ಮಾಡಿಟ್ಕೊಳ್ಳಿ, ಇಲ್ಲ ಅಂದರೆ ಫೋನ್ದು ಆ್ಯಕ್ಚುಲಿ ಪಾಸ್ವರ್ಡೇ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ದುಡ್ಡು ಇರುತ್ತೆ ಇದರೊಳಗೆ. ಈಗ ಇನ್ನೊಂದು ಹೇಳಬೇಕಂದ್ರೆ, ಒಬ್ಬರು ಹೇಳಿದ್ರು, ಸರ್ ಇದು 10,000 ಕಾಣಿಸಲ್ಲ, $10,000 ಅಂತ ಅಂದ್ಕೊಂಡ್ರು. ನೋಡಿರಿ, 10,000 ಅಲ್ಲ, ಇದು 8-8.5 ಲಕ್ಷ ರೂಪಾಯಿ ಇದು. ಅದೇ ಇದು ಡೆಮೋ ಇದೆ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ನಿಮ್ಮ ಅಕಸ್ಮಾತ್ ನಿಮ್ಮ ರಿಯಲ್ನಲ್ಲಿ ಅಷ್ಟಿತ್ತು ಅಂದರೆ 8.5 ಲಕ್ಷ ಇದ್ದಂಗೆ. 8.5 ಲಕ್ಷ ನೀವು ಹೇಗಾರು ಕೊಡ್ತೀರಾ? $100 ಅಂದ್ರೂ ಎಷ್ಟು ಚೆಂದ ಮಾಡಿ ಇಟ್ಕೊಳ್ತೀರಾ. ಹಾಗೆ ಇದನ್ನು ಭಾಳ ಸೇಫಾಗಿ ಇಟ್ಕೊಳ್ಳಿ. ಇನ್ನು ಇದು ಬಿಟ್ಟು ಮತ್ತು ಏನೇ ಡೌಟ್ಸ್ ಇದ್ರೂ ನೋಡಿರಿ, ಈ ನಂಬರಿಗೆ ಕಾಲ್ ಮಾಡಲಿಕ್ಕೆ ಅಡ್ಡಿಲ್ಲ. ನಾನು ನಂಬರ್ನ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ PDF ಎಲ್ಲ ಕಳಿಸಿದ್ದೀನಿ. ಈ PDF ಇದೆ ನಮ್ಮ ನಂಬರು, ಇಲ್ಲಿದೆ ನೋಡಿ, ನಂಬರ್ ಇದು. ಓಕೆ, ನೀವು
ಮಾರ್ನಿಂಗ್ 10ರಿಂದ ಸಂಜೆ 6 ಗಂಟೆಯೊಳಗೆ ಯಾವಾಗಾದರೂ ಕಾಲ್ ಮಾಡ್ಬೋದು. ಸಂಡೇ ಮಾಡಬೇಡಿ. ಮಂಡೇ ಟು ಸ್ಯಾಟರ್ಡೆ ಮಾರ್ನಿಂಗ್ 10 to 6 ನಾವು ಅವೈಲೇಬಲ್ ಇರ್ತೇವೆ. ವಾಟ್ಸಪ್ಪಲ್ಲಿ ನಾವು ಇರ್ತೇವೆ, ಬಟ್ ಕಾಲ್ಸಲ್ಲಿ ಹೇಳ್ತಾ ಇದ್ದೇನೆ, ಯಾಕಂದರೆ ಒಂದು ಆಫೀಸ್ ಟೈಮಿಂಗ್ ಅಂದರೆ ಆ ಟೈಮಲ್ಲಿ ನಾವು ಇರ್ತೇವೆ ಅವೈಲೇಬಲ್. ಓಕೆನಾ? ಇಲ್ಲಿದೆ ನೋಡಿ ಕಾಂಟ್ಯಾಕ್ಟ್, ನೋಟ್ ಮಾಡ್ಕೊಳ್ಳಿ. ನಾವು ಡಿಸ್ಕ್ರಿಪ್ಷನ್ ಹಾಕ್ತೇವೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ, ಬಟ್ ನೋಟ್ ಮಾಡ್ಕೊಳ್ಳಿ. 9731811453 9731811453. ಓಕೆನಾ? ಇಷ್ಟಾದಮೇಲೆ ಮತ್ತೇನು ಹೇಳಬೇಕಂತ ಅಂದ್ಕೊಂಡಿದ್ದೆ ಅಂದರೆ ಅದೊಂದು ಅಷ್ಟೇ, ಮತ್ತೇನಿಲ್ಲ. ನೋಡಿ, ಇನ್ನೊಂದು ಹೇಳಬೇಕಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಅದರೊಳಗೆ 30 ನಿಮಿಷ ಆಗಿಬಿಡುತ್ತೆ ವಿಡಿಯೋ ಇದು. ಅದಕ್ಕೋಸ್ಕರ ಏನೇ ಡೌಟ್ಸ್ ಇದ್ದರೂ ಅವ್ರಿಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೋದು. ನಾನು ಹೇಳೋದಿಷ್ಟೇ, ನಮ್ಮ ಜೊತೆಗೆ ನೀವು ಟ್ರೇಡ್ ಮಾಡಿ. ಇನ್ನೊಂದು ಹೇಳಬೇಕಂದ್ರೆ ಅಚಿಂತ್ಯ ಟ್ರೇಡ್ ಸ್ಕೂಲ್ ಈಸ್ ನೋನ್ ಫಾರ್ ಟ್ರಾನ್ಸ್ಪರೆನ್ಸಿ. ಯಾಕಂದರೆ ನಾವು ಎಲ್ಲದನ್ನೂ ಅಪ್ಡೇಟ್ ಮಾಡ್ತೇವೆ, ನಾವು ಯಾವುದು ಹೈಡ್ ಮಾಡ್ತಾ ಇಲ್ಲ, ಯಾವುದನ್ನು ಮುಚ್ಚುಮರೆ ಮಾಡ್ತಿಲ್ಲ. ಯಾಕಂದರೆ ನಾವು ಯಾವಾಗ ನಾವು ಹೈಡ್ ಮಾಡ್ತಾ ಹೋದಾಗೆ ನಮ್ಮದು ವ್ಯಾಲ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಚಿಂತ್ಯ ಟ್ರೇಡ್ ಸ್ಕೂಲ್ದು. ಆ ಒಂದು ವಿಚಾರಕ್ಕೆ ನಮ್ಮದು ಎಲ್ಲದೂ ಅಪ್ಡೇಟ್ ಮಾಡ್ತೇವೆ, ಪ್ರಾಫಿಟ್ ಎವ್ರಿಥಿಂಗ್. ನಾವು ಏನೇನು ಡೈಲಿ ಅಪ್ಡೇಟ್ ಮಾಡ್ತೀವಿ ಎಲ್ಲದನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೇವೆ. ನೀವು ಅದ್ರ ಬಗ್ಗೆ ನಾನು ಹೇಳೋದಲ್ಲ, ನೀವೇ ಹೋಗ್ತಾ ಗೊತ್ತಾಗತ್ತೆ. ಯಾಕಂದರೆ ಒನ್ ಡೇದಲ್ಲಿ ಯಾರನ್ನೂ ಬಿಲೀವ್ ಮಾಡೋಕ್ಕಾಗಲ್ಲ, ಯಾರೂ ಟ್ರಸ್ಟ್ ಮಾಡೋಕ್ಕಾಗಲ್ಲ. ಜೊತೆಯಲ್ಲಿ ನೀವು ಒಟ್ಟಿಗೆ ಇದ್ದವಾಗ ಅದು ಅರ್ಥ ಆಗುತ್ತೆ. ಯಾಕಂದರೆ ಈಗ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 35 to 40 ಆ್ಯಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ ಈಗ ಎಟ್ ಪ್ರೆಸೆಂಟ್. ನಾವು ಸ್ಟಾರ್ಟ್ ಮಾಡಿ ಅಂದರೆ ಆನ್ಲೈನ್ ಸ್ಟಾರ್ಟ್ ಮಾಡಿ ಇನ್ನೂ ಜಾಸ್ತಿ ದಿನ ಆಗಿಲ್ಲ, ಆ್ಯಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ನಮ್ಮ ಜೊತೆಗೆ ಬನ್ನಿ, ನೀವು ಟ್ರೇಡ್ ಮಾಡಿ, ಜೊತೆಯಲ್ಲಿ ನಿಮ್ಮ ಪರಿಚಯಸ್ಥರು ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ. ಆಮೇಲೆ ಜೊತೆಯಲ್ಲಿ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿ. ನೋಡಿ, ಯೂಟ್ಯೂಬಲ್ಲಿದ್ದೇವೆ, ಇನ್ಸ್ಟಾಗ್ರಾಮ್ ಇದ್ದೇವೆ, ಟ್ವಿಟರ್, ಆರೆಕ್ಸಲ್ಲಿದ್ದೇವೆ, ಮೋಝಲ್ಲಿದ್ದೇವೆ, ಜೋಶ್, ಲಿಂಕ್ಡ್ಇನ್, ಇನ್ನೂ ಭಾಳ ಇದೆ. ಅದು ಹೇಳಿದ್ನಲ್ಲ, ಈ PDF ನಿಮ್ಗೆ ಕಳಿಸ್ತಾನೆ. ಬೇಕಿದ್ರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, 973181 ಅದಕ್ಕೆ ಮಾಡಿದ್ರೆ ನಿಮ್ಗೆ ಇದನ್ನು ಕಳಿಸ್ತಾರೆ. ಇಲ್ಲೊಂದು ಕಾಣಿಸ್ತಿದೆ, ಕ್ಲಿಕ್ ಆನ್ ಲೋಗೋ ಟು ಕನೆಕ್ಟ್ ವಿತ್ ಅಸ್ ಅಂತೇಳಿ. ಈ ಲೋಗೋ ಅಂದರೆ PDF ಮೇಲೆ ಎಲ್ಲರೂ ಕ್ಲಿಕ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಲಿ ನಿಮಗೆ ನಮ್ಮದು ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗೆ ಡೈರೆಕ್ಟಾಗಿ ಹೋಗಿ ಆಗುತ್ತೆ. ಇನ್ನೊಂದು ಲಾಸ್ಟ್ ಹೇಳಬೇಕಂದ್ರೆ, ಓನ್ ಟ್ರೇಡ್ ತೊಗೋಬೇಡಿ. ಏನಕ್ಕಂದರೆ ವಿದೌಟ್ ನಾಲೆಜು ಟ್ರೇಡ್ ತೊಗೊಂಡ್ರೆ ಲಾಸ್ ಆಗುತ್ತೆ. ಓನ್ ಟ್ರೇಡ್ ಮಾತ್ರ ತೊಗೋಬೇಡಿ. ಇದೊಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಉಳಿದಿದ್ದು ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಇನ್ನೊಂದು ಟೈಮ್ ಹೇಳ್ತೇನೆ, ನಂಬರ್ 9731811453 9731811453. ಓಕೆ, ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಜೊತೆಲಿ ಟ್ರೇಡ್ ಮಾಡಿ ಆದಷ್ಟು ಜಲ್ದಿ, ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ. ಯಾಕಂದರೆ ಸದ್ಯಕ್ಕೆ ನಾವು ಎಲ್ಲದು ಸರ್ವಿಸ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಎಲ್ಲರೂ ನಮ್ಮ ಜೊತೆಲಿ ಬರಲಿ ಅಂಥೇಳಿ. ಸೊ ಸದ್ಯದಲ್ಲಿ ನಾವು ಅದನ್ನು ಪೇಡ್ ಕೂಡ ಮಾಡ್ತೇವೆ. ಯಾಕಂದರೆ ನೀವು ನಮ್ಮ ಅಕ್ಯುರಸಿ ನೋಡಿ ನಮ್ಮ ಜೊತೆ ಟ್ರೇಡ್ ಮಾಡಿ, ಡೈಲಿ ಇನ್ಕಮ್ ಆಗುತ್ತೆ ನಿಮಗೆ. ಯಾಕಂದರೆ ನಾವೆಲ್ಲ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಿದ್ದೇವೆ. ಟೆಲಿಗ್ರಾಮ್ ಚಾನಲಲ್ಲಿ ಒಂದೊಂದು ಟೈಮಿಂದು ಪರ್ಫೆಕ್ಟಾಗಿ ನಾವು ಯಾವ್ಯಾವಾಗ ಏನೇನು ನಮ್ಮದು ಅಪ್ಡೇಟ್ಸ್ ಇದೆ ನಾವು ಕೊಡ್ತಾ ಇರ್ತೇವೆ. ಇನ್ನು ಮುಂದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೊಡ್ತೇವೆ. ಸೊ ಅದಕ್ಕೋಸ್ಕರ ನಮ್ಮ ಸೋಷಿಯಲ್ ಮೀಡಿಯಾದ ಎಲ್ಲದನ್ನು ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.